सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरि ಓಂ. ಹಿಂದಿನ ತರಗತಿಯಲ್ಲಿ ಜ್ಞಾನ ಸಾಧನೆಯ ಬಗ್ಗೆ ಆಚಾರ್ಯ ಯಮಧರ್ಮನು ನಚಿಕೇತನಿಗೆ ತಿಳಿಸಿದ್ದನ್ನು ನೋಡಿದ್ದೇವೆ. ರಥ ರೂಪಕದ ದೃಷ್ಟಾಂತದಿಂದ ನಮ್ಮ ಶರೀರ, ಮನಸ್ಸು, ಬುದ್ಧಿ ಇವುಗಳನ್ನು ಹಾಗೂ ರಥವನ್ನು ಹೋಲಿಕೆ ಮಾಡಿ ಹೇಗೆ ಅವು ವ್ಯವಸ್ಥಿತವಾಗಿರಬೇಕು ಮತ್ತು ಒಂದಕ್ಕೊಂದು ಹೊಂದಾಣಿಕೆಯಿಂದಿರಬೇಕು ಎನ್ನುವುದನ್ನು ತಿಳಿಸಿದ್ದನ್ನು ನೋಡ್ತೇವೆ. ಮಂತ್ರ ಸಂಖ್ಯೆ 6 ಮತ್ತು 5 ಮತ್ತು 6ರಲ್ಲಿ ದುಷ್ಟಾಶ್ವ ಇವ ಸಾರಥೇ ಸದಶ್ವ ಇವ ಸಾರಥೇ ಎಂಬ 2 ನಿರೂಪಣೆಯ ಮುಖಾಂತರ ನಿಗ್ರಹಿತವಾದಂತಹ ಕುದುರೆಗಳು ಮತ್ತು ಅನಿಯಂತ್ರಿತವಾದಂತಹ ಕುದುರೆಗಳನ್ನು ಕಟ್ಟಿದಂತಹ ರಥ ಹೇಗೆ ಅವ್ಯವಸ್ಥಿತವಾಗಿರುತ್ತೋ ಹಾಗೆ ಒಬ್ಬ ಸಾಧಕನ ಜೀವನ ಇರುತ್ತೆ ಎಂಬುದನ್ನ ನಾವು ನೋಡಿದ್ದೇವೆ. ಇನ್ನು ಮುಂದಿನ 3 ಮಂತ್ರಗಳಲ್ಲಿ 7, 8 ಮತ್ತು 9 3 ಮಂತ್ರಗಳಲ್ಲಿ ಅದರ ಫಲವನ್ನ ಹೇಳ್ತಾ ಇದ್ದಾನೆ. ಯಾರ ಶರೀರ, ಮನಸ್ಸು, ಇಂದ್ರಿಯಗಳು ನಿಯಂತ್ರಿತವಾಗಿಲ್ಲವೋ ಅವರ ಯಾತ್ರೆಯ ಫಲ ಏನಾಗ್ತದೆ, ಯಾರದು ನಿಯಂತ್ರಿತವಾಗಿರ್ತದೋ ಅವರದ್ದು ಫಲ ಏನಾಗ್ತದೆ ಎನ್ನುವಂತಹ ಫಲದ ಬಗ್ಗೆ ಈ 3 ಮಂತ್ರಗಳು. 7ನೇ ಮಂತ್ರ ಯಸ್ತ್ವ ವಿಜ್ಞಾನವಾನ್ ಭವತ್ಯ ಮನಸ್ಕ ಸದಾ ಶುಚಿಃ ನ ಸ ತತ್ಪದಮಾಪ್ನೋತಿ ಸಗಂಸಾರಂಚಾಧಿಗಚ್ಚತಿ. ಯಹ ಯಾವಾತನು, ಇಲ್ಲಿ ಯಾವಾತನು ಅಂದ್ರೆ ಯಾವ ಸಾರಥಿ, ಯಾವ ರಥಿ ಇದ್ದಾನೋ, ಯಜಮಾನ ಇದ್ದಾನೋ ಅವನು ಅವಿಜ್ಞಾನವಾನ್ ಭವತಿ. ಅವಿಜ್ಞಾನವಾನ್ ಅಂದ್ರೆ ತಿಳುವಳಿಕೆ ಇಲ್ಲದಂತಹ ಸಾರಥಿಯನ್ನ ಹೊಂದಿದ್ದರೆ, ಹಾಗೂ ಅಮನಸ್ಕಃ ನಿಗ್ರಹಿಸಲ್ಪಡದಂತಹ ಮನಸ್ಸನ್ನ ಹೊಂದಿದ್ದವನಾಗಿದ್ದು, ಅಶುಚಿಹಿ ಶುಚಿಯಾಗಿಲ್ಲದವನಾಗಿದ್ದರೆ, ನಸ ತತ್ ಪದಮಾಪ್ನೋತಿ ಅವನು ಆ ಪದವನ್ನು ಹೊಂದುವುದಿಲ್ಲ. ಸಗಂಸಾರಂ ಅಲ್ಲಿ ಸಂಸಾರಂ ಅಂತ ಕೊಡ್ಬೇಕು, ಸಂಸಾರಂಚ ಅಧಿಗಚ್ಚತಿ ಸಂಸಾರವನ್ನೇ ಪಡೆಯುತ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಬುದ್ಧಿ ಅನ್ನುವಂಥದ್ದು ಸಾರಥಿ, ಅವನ ಪ್ರಧಾನ ಪಾತ್ರ ಇದೆ ಇಲ್ಲಿ. ಅವನು ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ರೆ, ಕುಶಲನಲ್ಲದೆ ಇದ್ದರೆ, ಅವಿವೇಕಿಯಾಗಿದ್ದರೆ ಯಾತ್ರೆ ಸುಗಮವಾಗಿ ಸಾಗೋದಿಲ್ಲ. ನೋಡಿ, ಬುದ್ಧಿ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ.
ಅದಕ್ಕೆ ಬುದ್ಧಿಗೆ ಎರಡು ರೀತಿಯ ಪ್ರಭಾವಗಳು ಉಂಟಾಗಬಹುದು. ಒಂದು, ವಾಸನೆಗೆ ಅನುಸಾರಿಯಾದಂತಹ ಬುದ್ಧಿಯ, ಇಲ್ಲ ಶಾಸ್ತ್ರಾನುಸಾರಿಯಾದಂತಹ ಬುದ್ಧಿಯಾಗ. ವಾಸನೆಗೆ ಅನುಸಾರ ಆದಂತಹ ಬುದ್ಧಿಯಾಗಿದ್ರೆ ಅದು ಪೂರ್ವಜನ್ಮ ಸುಕೃತದಿಂದ ಸಾತ್ವಿಕವಾದ ವಾಸನೆಯನ್ನು ಹೊಂದಿದ್ರೆ ಸರಿ, ತಕ್ಕ ಮಟ್ಟಿಗೆ ಅಡ್ಡಿಲ್ಲ. ಪೂರ್ವಕೃತವಾದಂತಹ ತಾಮಸಿಕ ರಾಜಸಿಕ ವಾಸನೆಯಿಂದ ಕೂಡಿದಂತಹ ಬುದ್ಧಿಯಾಗಿದ್ರೆ ನಿಶ್ಚಿತವಾಗಿ ಅವಿವೇಕವನ್ನು ಉಂಟು ಮಾಡುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರ್ಬೇಕು, ಹೇಗಿರಬಾರದು, ಜೀವನದ ಗುರಿ ಯಾವುದು, ಅದನ್ನು ಪಡೆಯುವುದಕ್ಕೆ ದಾರಿ ಯಾವುದು ಎನ್ನುವಂತಹ ವಿವೇಕವನ್ನ ಅದು ಹೊಂದಿರುವುದಿಲ್ಲ. ಅದಕ್ಕೆ ನಮ್ಮ ಪ್ರಾಚೀನರು ಬುದ್ಧಿಯನ್ನ ಶಾಸ್ತ್ರಾನುಸಾರಿಯಾಗಿ ಮಾಡಬೇಕು ಎನ್ನುವ ಕಾರಣದಿಂದ ಆರಂಭದ ಬ್ರಹ್ಮಚರ್ಯದ ಜೀವನದಲ್ಲಿ ಶಾಸ್ತ್ರಾಧ್ಯಯನವನ್ನ ಮಾಡಿಸ್ತಾ ಇದ್ರು. ಶಾಸ್ತ್ರಾಧ್ಯಯನವನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂದ್ರೆ ಬದುಕಿನ ಎಲ್ಲ ಆಯಾಮಗಳನ್ನು ಕೂಡ ಅವರು ಅಧ್ಯಯನ ಮಾಡಿಕೊಂಡು ತಾನು ಬದುಕನ್ನು ಹೇಗೆ ನಡೆಸಿದ್ರೆ ಅದು ಸಾರ್ಥಕವಾಗುತ್ತೆ ಎನ್ನುವುದನ್ನ ಕಲಿತಾ ಇದ್ರು. ಬುದ್ಧಿಯೇ ವ್ಯಕ್ತಿತ್ವದ ಪ್ರಧಾನವಾದಂತಹ ಭಾಗ. ಆದ್ದರಿಂದ ಬುದ್ಧಿ ಹೇಗೆ ಹೇಳುತ್ತೋ ಹಾಗೆ ಮನಸ್ಸು ವರ್ತಿಸುತ್ತೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ವಾಚ್ ಯುವರ್ ಥಾಟ್ಸ್, ದೇ ವಿಲ್ ಬಿ ಯುವರ್ ವರ್ಡ್ಸ್. ವಾಚ್ ಯುವರ್ ವರ್ಡ್ಸ್, ದೇ ವಿಲ್ ಬಿ ಯುವರ್ ಆಕ್ಷನ್ಸ್. ವಾಚ್ ಯುವರ್ ಆಕ್ಷನ್ಸ್, ದೇ ವಿಲ್ ಬಿ ಯುವರ್ habits. Watch your habits, they will be your tendencies. Watch your tendencies, they will be your character. Watch your characters, they will be your destiny. ನಮ್ಮ ಡೆಸ್ಟಿನಿ ಅನ್ನುವಂಥದ್ದು ಸೆಟ್ ಆಗುವಂಥದ್ದು ಮೂಲಭೂತವಾಗಿ ಬುದ್ಧಿಯಲ್ಲಿ. ಬುದ್ಧಿ ಏನನ್ನು ಯೋಚಿಸುತ್ತೋ ಮಾತು ಆ ರೀತಿಯಾಗಿ ಬರುತ್ತೆ, ಮನಸ್ಸು ಹಾಗೆ ಯೋಚಿಸುತ್ತೆ, ಮಾತು ಆ ರೀತಿಯಾಗಿ ಬರುತ್ತೆ. ಮನಸ್ಸು ಮಾತನ್ನು ಅನುಸರಿಸಿಕೊಂಡು ನಮ್ಮ ಕ್ರಿಯೆ ಎನ್ನುವಂಥದ್ದು ಇರುತ್ತದೆ. ಕ್ರಿಯೆಯನ್ನು ಅನುಸರಿಸಿ ನಮ್ಮ ಅಭ್ಯಾಸಗಳು ಉಂಟಾಗುತ್ತೆ. ನಮ್ಮ ಅಭ್ಯಾಸಗಳಿಂದ ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ರೂಪುಗೊಳ್ಳುತ್ತೆ. ವ್ಯಕ್ತಿತ್ವದಿಂದ ಜೀವನದ ಒಂದು ಗುರಿ ಎನ್ನುವಂಥದ್ದು ನಿಶ್ಚಯವಾಗ್ತದೆ. ಆದ್ದರಿಂದ ಬುದ್ಧಿ ಎನ್ನುವಂಥದ್ದು ಸುಸಂಸ್ಕೃತವಾಗಿರಬೇಕು. ನಮ್ಮ ಶಾಸ್ತ್ರಗಳಲ್ಲಿ ಪದೇ ಪದೇ ಜೀವನದ ಗುರಿಯನ್ನ, ಲಕ್ಷ್ಯವನ್ನ ನೆನಪಿಡುವಂತಹ ಮಾರ್ಗದರ್ಶನ ಅನ್ನುವಂಥದ್ದು ಸಿಗುತ್ತೆ. ಆದ್ದರಿಂದ ಬ್ರಹ್ಮಯಜ್ಞ ಎನ್ನುವಂಥದ್ದನ್ನ ನಿತ್ಯ ಕರ್ಮವಾಗಿ ಹಿರಿಯರು ಹೇಳಿದ್ರು. ಶಾಸ್ತ್ರಾಧ್ಯಯನ ಅನ್ನುವಂಥದ್ದು ನಿತ್ಯ ಕರ್ಮ. ನಮ್ಮ ಗುರಿ ದಾರಿಯನ್ನ ಮತ್ತೆ ಮತ್ತೆ ನಾವು ನೆನಪಿಸ್ತಾ ಇರ್ಬೇಕು. ಯಾಕಂದ್ರೆ ಮನಸ್ಸಿನ ಸ್ವಭಾವವೇ ಪ್ರಾಪಂಚಿಕವಾದ ವಿಷಯ ವಸ್ತುಗಳಲ್ಲಿ ಆಸಕ್ತಿಯನ್ನು ಹೊಂದುವಂಥದ್ದು. ಸುದೃಢವಾದಂತಹ ಬುದ್ಧಿ, ಅದ ಭಗವದ್ಗೀತೆಯ ಭಾಷೆಯಲ್ಲಿ ಹೇಳೋದಾದ್ರೆ ವ್ಯವಸಾಯಾತ್ಮಿಕ ಬುದ್ಧಿ, ಆ ಅಧ್ಯವಸಾಯ ಲಕ್ಷಣವಾದಂತಹ ಬುದ್ಧಿಯಲ್ಲಿ ನಿಶ್ಚಯ ಅನ್ನುವಂಥದ್ದು ಇದ್ದರೆ, ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ವಿವೇಕ ಸ್ಪಷ್ಟವಾಗಿದ್ರೆ ಇಡೀ ವ್ಯಕ್ತಿತ್ವವನ್ನೇ ಅದು ರೂಪಿಸುತ್ತೆ ಎನ್ನುವ ಕಾರಣಕ್ಕೆ ಇಲ್ಲಿ ಬುದ್ಧಿಯನ್ನ ಪ್ರಧಾನವಾಗಿ ಹೇಳಿ. ಸಾರಥಿ ಆಗಿರುವವನು, ಡ್ರೈವರ್ ಆಗಿರುವವನು ಅಮಲ್ನಲ್ಲಿದ್ರೆ ಅಥವಾ ಅವಿವೇಕಿಯಾಗಿದ್ರೆ ಅವನಿಗೆ ಕ್ಲಚ್ ಅನ್ನಾಗ್ಲಿ, ಬ್ರೇಕ್ ಅನ್ನಾಗ್ಲಿ, ಏನು ಸ್ಟೀರಿಂಗ್ ಆಗ್ಲಿ, ಅದು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂತಹ ವ್ಯಕ್ತಿ ಕೈಯಲ್ಲಿ ವಾಹನವನ್ನು ಕೊಟ್ಟು ಯಜಮಾನ ಸುರಕ್ಷಿತವಾಗಿರೋದು ಹೇಗೆ? ಹಾಗೆ ಅಧ್ಯಯನ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಅಧ್ಯಾತ್ಮ ಸಾಧನೆಯಲ್ಲಿ ಸರಿಯಾದ ಶಾಸ್ತ್ರೀಯವಾದ ಅಧ್ಯಯನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಎಂಬುದಾಗಿ ಶ್ರುತಿಯಲ್ಲಿ ಮತ್ತೆ ಮತ್ತೆ ಹೇಳಲ್ಪಟ್ಟಿದೆ. ಸ್ವಾಧ್ಯಾಯ ಪ್ರವಚನವನ್ನು ಬಿಡಬೇಡ ಅಂತ. ಯಾಕಂದ್ರೆ ಗುರಿ ಸ್ಪಷ್ಟವಾಗಿರಬೇಕು ಬುದ್ಧಿಗೆ ಎನ್ನುವ ಕಾರಣಕ್ಕೆ.
ಇನ್ನು ಅಷ್ಟೇ ಅಲ್ಲ, ಆ ಸುಸಂಸ್ಕೃತವಾದ ಬುದ್ಧಿಗೆ ಮನಸ್ಸನ್ನ ನಿಗ್ರಹಿಸುವ ಉಪಾಯ ಏನು ಅಂತ ಗೊತ್ತಿರುತ್ತೆ. ನನ್ನ ಮನಸ್ಸಿನ ಸ್ವಭಾವವೇನು, ಅದನ್ನ ಯಾವ ರೀತಿಯಾಗಿ ನಾವು ಪಳಗಿಸಬಹುದು, ಇಂದ್ರಿಯಗಳನ್ನು ಹೇಗೆ ಪಳಗಿಸಬಹುದು, ಈ ರೀತಿಯಾದ ತಿಳುವಳಿಕೆ ಇದ್ದವನು ಮಾತ್ರ ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸ್ಲಿಕ್ಕಾಗ್ತದೆ. ಯಾವುದೇ ಪಶುವನ್ನಾಗಲಿ ಪಳಗಿಸುವುದಕ್ಕೆ ಅದರ ಸ್ವಭಾವಗಳ ಬಗ್ಗೆ ಪರಿಚಯ ಇರಬೇಕು. ಕುದುರೆಯನ್ನೋ ಆನೆಯನ್ನೋ ಅಥವಾ ಎತ್ತನ್ನೋ ಪಳಗಿಸ್ತಕ್ಕಂತಹ ವ್ಯಕ್ತಿಗೆ ಅನುಭವಿಯಾಗಿರಬೇಕು. ಅದರ ಲೋಪದೋಷಗಳನ್ನ ಅವನು ಕಂಡುಕೊಂಡಿರ್ಬೇಕು. ಆ ನಿಮಿತ್ತವನ್ನಿಟ್ಟುಕೊಂಡು ಅದನ್ನ ನಿಗ್ರಹಿಸಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಹಾಗೆ ಮನಸ್ಸು, ಇಂದ್ರಿಯ, ಜೀವನ, ಅದರ ಬಗ್ಗೆ ಅಧ್ಯಯನ ಅನ್ನುವಂಥದ್ದು ಬಹಳ ಮುಖ್ಯ ಅಧ್ಯಾತ್ಮ ಸಾಧನೆಯಲ್ಲಿ. ಎಷ್ಟೋ ಜನ ಅಧ್ಯಯನವನ್ನ ಕಡೆಗಣಿಸ್ತಾರೆ. ಅದರಿಂದ ಏನಾಗ್ಲಿಕ್ಕಿದೆ, ಅನುಷ್ಠಾನದಲ್ಲಿ ನಾವು ತೊಡಗಿಸ್ಕೊಳ್ಳೋಣ. ಅಧ್ಯಯನಕ್ಕೆ ಸಮಯ ವ್ಯರ್ಥ ಮಾಡೋದು ಬೇಡ, ಅನುಷ್ಠಾನಕ್ಕೆ ಹೆಚ್ಚು ಸಮಯ ಕೊಟ್ಟು ಬಿಡೋಣ ಅಂತ ಸಾಧನೆಯ ಮಾರ್ಗದಲ್ಲಿ ಅವರು ತೊಡಗುತ್ತಾರೆ. ಆದರೆ ಅದರಲ್ಲಿ ಯಶಸ್ವಿ ಆಗುವುದು ಬಹಳ ಕಠಿಣ. ಯಾಕಂದ್ರೆ ಆ ಮನಸ್ಸು, ಬುದ್ಧಿ ಎಷ್ಟು ಸೂಕ್ಷ್ಮವಾದವುಗಳು ಅಂತ ಹೇಳಿದ್ರೆ, ಅದರ ಒಳ ಹೊರಗಿನ ಗುಟ್ಟನ್ನು ಅರಿಯದೇ ಇದ್ರೆ ಅದು ಕೊನೆಗೆ ಎಲ್ಲಿಗೋ ನಮ್ಮನ್ನು ತೆಗೆದುಕೊಂಡು ಮುಟ್ಟಿಸುತ್ತೆ. ಆದ ಕಾರಣ ಸರಿಯಾದಂತಹ ವಿವೇಕಶಾಲಿನಿಯಾದಂತಹ ಬುದ್ಧಿಯನ್ನು ಹೊಂದಿರುವಂತಹದ್ದು ಅಧ್ಯಾತ್ಮ ಸಾಧನೆಯಲ್ಲಿ ಬಹಳ ಮುಖ್ಯ. ಇನ್ನು ಎರಡನೇ ಸಂಗತಿಯನ್ನ ಹೇಳ್ತಾನೆ, ಅಮನಸ್ಕಃ ಅನ್ನುವ. ಅಮನಸ್ಕ ಅಂದ್ರೆ ಎಲ್ಲೋ ಮನಸ್ಸುಳ್ಳವನು ಎಂಬ ಅರ್ಥವೂ ಆಗ್ತದೆ, ಅಥವಾ ಮನಸ್ಸಿನ ಮೇಲೆ ನಿಗ್ರಹ ಇಲ್ಲದವನು ಅಂತ, ಚಂಚಲವಾದ ಮನಸ್ಸುಳ್ಳವನು ಎಂಬರ್ಥ. ಅಂತಹ ಮನಸ್ಸನ್ನು ಹೊಂದಿದ್ದು ಅಧ್ಯಾತ್ಮ ಮಾರ್ಗ ಸಾಧ್ಯ ಇಲ್ಲ. ಬುದ್ಧಿಯಲ್ಲಿ ಅರ್ಥವಾಗಿ ಬಿಡಬಹುದು ವೇದಾಂತ ವಿಚಾರಗಳು, ಆದರೆ ಬದುಕಿನಲ್ಲಿ ಅದು ಅಳವಡಿಸಿಕೊಳ್ಳುವುದಕ್ಕೆ ಮನಸ್ಸಿನ ಸಹಾಯವೇ ಬೇಕು. ಮನುಷ್ಯನ ವ್ಯವಹಾರಗಳೆಲ್ಲವೂ ನಡೆಯುವಂಥದ್ದು ಮನಸ್ಸಿನ ಮೂಲಕವಾಗಿ. ಅದರಿಂದ ಎಮೋಷನಲ್ ಪರ್ಸನಾಲಿಟಿ ಅನ್ನುವಂಥದ್ದೇ ನಮ್ಮಲ್ಲಿ ಪ್ರಧಾನವಾಗಿ ವ್ಯವಹಾರದಲ್ಲಿ ತೊಡಗುವಂಥದ್ದು. ಆದ್ದರಿಂದ ಈ ಭಾವನಾತ್ಮಕ ವ್ಯಕ್ತಿತ್ವ ಅಥವಾ ಮನಸ್ಸು ಅನ್ನುವಂಥದ್ದು ಸುರಕ್ಷಿತವಾಗಿರಬೇಕು, ಸ್ವಸ್ಥವಾಗಿರಬೇಕು. ರಾಗದ್ವೇಷದಿಂದ ಅದು ಕೂಡಿರಬಾರದು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತು ಮಯೋಗತಃ ಅಂತ. ಯೋಗ ಇಲ್ಲದೆ ಇದ್ದರೆ ಸನ್ಯಾಸ ಅಥವಾ ಜ್ಞಾನ ನಿಷ್ಠೆ ಅನ್ನುವಂಥದ್ದು ಬಹಳ ಕಷ್ಟ ಎಂಬುದಾಗಿ ಹೇಳ್ತಾನೆ. ಯೋಗ ನಿಷ್ಠೆ ಅಥವಾ ಕರ್ಮಯೋಗ ನಿಷ್ಠೆ ಅನ್ನೋದು ಯಾಕೆ ಬೇಕಂದ್ರೆ, ಈ ಮನಸ್ಸನ್ನು ಶುದ್ಧಿ ಮಾಡುವುದಕ್ಕೆ, ಶಾಂತ ಮಾಡುವುದಕ್ಕೆ ಬೇಕಾಗ್ತದೆ. ದೀರ್ಘಕಾಲದ ಪ್ರಯತ್ನದಿಂದ ರಾಗದ್ವೇಷವನ್ನ ಶಿಥಿಲ ಮಾಡಿಕೊಂಡವನಿಗೆ ಮಾತ್ರವೇ ಶ್ರವಣ ಮಾಡಿದ ಜ್ಞಾನ ಅನ್ನೋದು ನಿಧಿಧ್ಯಾಸನ ಮಾಡುವುದರ ಮೂಲಕವಾಗಿ ಜ್ಞಾನ ಫಲವನ್ನ ಕೊಟ್ಟು ಅದು ಕೃತಕೃತ್ಯವಾಗ್ತದೆ. ಇಲ್ಲದಿದ್ರೆ ಬುದ್ಧಿಯಲ್ಲಿ ಜ್ಞಾನ ಇರ್ತದೆ, ಆದ್ರೆ ಮನಸ್ಸು ಮತ್ತೆ ಮತ್ತೆ ಸಂಸಾರದ ಕಡೆಗೆ ಅವನನ್ನ ಇಳಿಸುತ್ತೆ. ಯಾಕಂದ್ರೆ ಅದು ರಾಗದ್ವೇಷದಿಂದ ಪೂರಿತವಾಗಿರತಕ್ಕಂತಹ ಮನಸ್ಸಾಗಿರ್ತದೆ. ಅದನ್ನೇ ಇಲ್ಲಿ ಅಶುಚಿಹಿ ಎಂಬುದಾಗಿ ಕರೆದಿದ್ದಾನೆ. ಅಶುಚಿಹಿ ಎಂಬ ಶಬ್ದಕ್ಕೆ ಎರಡು ಅರ್ಥ ಮಾಡಬಹುದು. ಒಂದು, ಇಂದ್ರಿಯಗಳು ನಿಯಂತ್ರಿತವಲ್ಲದೆ ಇದ್ದಾಗ ಅಶುಚಿ. ಇನ್ನು ಮನಸ್ಸಲ್ಲಿ ಕಾಮಕ್ರೋಧಾದಿಗಳನ್ನ ಕೂಡಿದಂತಹ ವ್ಯಕ್ತಿ ಕೂಡ ಅಶುಚಿ, ಶುಚಿ ಅಲ್ಲದವನು, ಪವಿತ್ರನಲ್ಲದವನು ಅಂತ ಅರ್ಥ. ಅಪವಿತ್ರ ಅನ್ನುವಂತಹ ಮಾತಿಗೆ ಅರ್ಥ ಏನು? ಯಾವುದೋ ಒಂದು ವಸ್ತು ತನ್ನ ಮೂಲ ಸ್ವರೂಪದಲ್ಲಿ ಇದ್ರೆ ಅದು ಶುಚಿ. ಅದರ ಜೊತೆಗೆ ಇನ್ನೊಂದೇನಾದ್ರೂ ಬೆರಕೆ ಆದ್ರೆ, ಸೇರಿಕೊಂಡಿದ್ರೆ ಅದು ಅಶುಚಿ. ಆದ್ದರಿಂದ ತನ್ನ ಸ್ವಸ್ಥವಾದಂತಹ ಸ್ವರೂಪದಲ್ಲಿ ಮನಸ್ಸಿನಲ್ಲಿ ಎಲ್ಲ ಸದ್ಗುಣಗಳು ಪ್ರಕಟವಾಗಿರ್ತದೆ. ಅದು ಅಶುದ್ಧವಾದಾಗ್ಲೇ ಆಸುರಿ ವೃತ್ತಿಗಳು ಅಂತ ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಏನ್ ಪಟ್ಟಿ ಮಾಡಿದ್ದಾನೆ, ದಂಭ, ಲೋಭ, ಅಭಿಮಾನ, ಈ ಮುಂತಾದ ಗುಣಗಳು ಪ್ರಕಟ ಆಗ್ತದೆ.
ಅದೇ ಅಶುಚಿಯಾದಂತಹ ಮನಸ್ಸು. ಹಿಂದೆಯೂ ಕೂಡ ಕಠೋಪನಿಷತ್ನಲ್ಲಿ ಯಮನು ಹೇಳಿದ್ದನ್ನು ನಾವು ನೋಡ್ತೇವೆ. ಯಾವಾತನಿಗೆ ತನ್ನ ಚರಿತ್ರ ನಡತೆಯಲ್ಲಿ ಶುದ್ಧಿ ಇಲ್ಲವೋ, ಅವನು ಶಾಂತನಾಗಿಲ್ಲವೋ, ನಾ ಶಾಂತ ಮಾನಸೋವಾಪಿ ಪ್ರಜ್ಞಾನೇನ ಮಾಪ್ನುಯಾತ್ ಎಂಬುದಾಗಿ ಹೇಳ್ತಾನೆ. ಬರೀ ಬುದ್ಧಿಯಿಂದಲೇ, ವಿಚಾರದ ಸಾಮರ್ಥ್ಯದಿಂದಲೇ ಆತ್ಮನನ್ನು ಪಡೆದುಕೊಳ್ಳಿಕ್ ಸಾಧ್ಯ ಇಲ್ಲ. ಅಂತಃಕರಣ ಶುದ್ಧಿ ಎನ್ನುವಂಥದ್ದು ತುಂಬಾ ಪ್ರಧಾನವಾದ ಸಂಗತಿ ಅಂತ. ಹೊರಗಡೆಯ ದೇಹ ಶುದ್ಧಿ ಅನ್ನೋದು ನಿಜವಾಗಿ ಗೌಣ. ಅದರ ಮುಖ್ಯ ಪ್ರಯೋಜನವೇ ಅಂತಃಕರಣ ಶುದ್ಧಿ. ಮಡಿ ಮೈಲಿಗೆ ಆ ಸದಾಚಾರದ ಏನೊಂದು ಆಚರಣೆಗಳನ್ನ ಪ್ರಾಚೀನರು ನಮ್ಗೆ ಕೊಟ್ಟಿದ್ದಾರೆ, ಅದೆಲ್ಲದರ ಹಿಂದೆ ಮನಸ್ಸು ಪವಿತ್ರವಾಗಿರ್ಲಿ ಎನ್ನುವುದೇ ಆಗಿದೆ. ಅದರಿಂದ ಯಾವುದೋ ಮೌಢ್ಯದ ಆಚರಣೆಗಳಂತೂ ಅಲ್ಲ. ಸ್ನಾನ ಮಾಡದೇ ಇದ್ದಾಗ ಇರ್ತಕ್ಕಂತಹ ಮನಸ್ಥಿತಿ ಏನಿದೆ, ಸ್ನಾನ ಮಾಡಿದಾಗ ಉಂಟಾಗ್ತಕ್ಕಂತಹ ಮನಸ್ಥಿತಿ, ಅದರಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಶುಚಿಯಾದಂತಹ ವಸ್ತ್ರವನ್ನು ಉಟ್ಟುಕೊಂಡಾಗ, ಅಶುಚಿಯಾದಂತಹ ವಸ್ತ್ರದಲ್ಲಿದ್ದಾಗ ಮನಸ್ಥಿತಿಯಲ್ಲಿ ಬದಲಾವಣೆಯನ್ನು ಕಾಣ್ತೇವೆ. ಹಾಗೆ ಆಚಮನ ಪ್ರಾಣಾಯಾಮಗಳನ್ನು ಮಾಡುವಂತಿರಬಹುದು, ಮಂತ್ರಪೂರಿತವಾದಂತಹ ಜಲವನ್ನ ನಾವು ಸ್ವೀಕಾರ ಮಾಡುವುದಿರಬಹುದು. ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಮನಸ್ಸನ್ನ ಶುದ್ಧ ಮಾಡುವುದಕ್ಕಿರ್ತಕ್ಕಂತಹ ಸ್ಥೂಲವಾದಂತಹ ವ್ಯವಸ್ಥೆ. ಸ್ಥೂಲದಿಂದಲೇ ಮನುಷ್ಯ ಸೂಕ್ಷ್ಮದ ಕಡೆಗೆ ಬರಬೇಕು. ನಮ್ಮಲ್ಲಿ ಎಷ್ಟೋ ಸಲ ಈ ಅಭ್ಯಾಸಗಳು ತಪ್ಪು ಹೋಗಿವೆ. ಆಚಮನ ಅನ್ನುವಂಥದ್ದನ್ನ ಪದೇ ಪದೇ ಹೇಳಿದೆ. ಅಶುದ್ಧಿಯಾದ ಜಾಗಕ್ಕೆ ಹೋಗಿ ಬಂದ್ರೆ ಅವನು ಆಚಮನವನ್ನು ಮಾಡಬೇಕು, ಮಲಮೂತ್ರಾದ ವಿಸರ್ಜನೆ ಆದ್ಮೇಲೆ ಆಚಮನವನ್ನು ಮಾಡಬೇಕು, ಊಟ ಆದ್ಮೇಲೆ ಆಚಮನವನ್ನು ಮಾಡಬೇಕು. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಚಮನಗಳನ್ನು ಹೇಳಿದ್ದಾರೆ. ಅದು ಕೆಲವರು ಕಮಂಡಲವನ್ನು ಕೈಯಲ್ಲಿ ಹಿಡ್ಕೊಂಡೇ ಹೋಗ್ತಾರೆ. ಈ ಶುಚಿಗೋಸ್ಕರವಾಗಿ ಇರತಕ್ಕಂತಹ ವ್ಯವಸ್ಥೆ ಪ್ರಾಚೀನರು ಅಷ್ಟು ಮಹತ್ವವನ್ನು ಕೊಡ್ತಾ ಇದ್ರು. ಶುಚಿಯಾದಂತಹ ಮನಸ್ಸಿನ ಲಕ್ಷಣ ಏನಪ್ಪಾ ಅಂದ್ರೆ ಅದು ಶಾಂತವಾಗಿರ್ತದೆ. ಅಷ್ಟೇ ಅಲ್ಲ, ಅದರಲ್ಲಿ ಎಲ್ಲ ದೈವಿ ಗುಣಗಳು ಪ್ರಕಟ ಆಗ್ತವೆ. ಅಶುಚಿಯಾದಂತಹ ಮನಸ್ಸಿನಲ್ಲಿ ರಾಗದ್ವೇಷಗಳು ಹೆಚ್ಚಳವಾಗಿ ಕಾಣಿಸುತ್ತೆ. ರಾಗದ್ವೇಷಗಳನ್ನೇ ಮುಂದುವರಿಸಿಕೊಂಡು ಕಾಮಕ್ರೋಧ ಲೋಭ ಮೋಹ ಅನ್ನುವಂತಹ ಅರಿಷಡ್ವರ್ಗಗಳನ್ನಾಗಿ ವಿಭಜಿಸಿ, ಅದರ ಮೂಲ ವ್ಯವಸ್ಥೆ ಏನಪ್ಪಾ ಅಂದ್ರೆ ರಾಗದ್ವೇಷ. ಪುರಾಣಗಳಲ್ಲಿ ಇವ್ರನ್ನ ಚಂಡಮುಂಡ, ಮಧುಕೈಟಭ, ಶುಂಭ ನಿಶುಂಭ ಈ ರೀತಿಯಾದಂತಹ ಇಬ್ರು ರಾಕ್ಷಸರನ್ನು ಹೇಳ್ತಾರೆ. ಆ ಇಬ್ರು ರಾಕ್ಷಸರು ಯಾರಪ್ಪ ಅಂದ್ರೆ, ಒಂದು ಬೇಕು ಬೇಕು ಅನ್ನುವ ಬಯಕೆ, ಇನ್ನೊಂದು ದೂರ ಮಾಡಬೇಕು, ಇದನ್ನ ನನ್ನಿಂದ ದೂರ ಮಾಡಬೇಕು ಅಂತಕ್ಕಂಥ ದ್ವೇಷ. ಆದ್ರಿಂದ ಅವುಗಳನ್ನ ಕಳೆದುಕೊಳ್ಳುವುದಕ್ಕಾಗಿಯೇ ಅನುಷ್ಠಾನ ಇರಬಹುದು, ಜಪ ತಪ ಸಾಧನೆಗಳಿರಬಹುದು. ಯಜ್ಞ ದಾನ ತಪಃ ಕರ್ಮ ಪಾವನಾನಿ ಮಹಿಷಿಣಾಂ ಎಂಬುದಾಗಿ ಭಗವದ್ಗೀತೆಯಲ್ಲಿ ಹೇಳುತ್ತೆ. ಯಜ್ಞ ದಾನ ತಪಸ್ಸು ಇವೆಲ್ಲ ಪಾವನಾನಿ ಅಂದ್ರೆ ಶುಚಿಗೊಳಿಸುತ್ತವೆ ಅಂತ. ಯಾವುದನ್ನ? ಮನಸ್ಸನ್ನ ಶುಚಿಗೊಳಿಸುತ್ತವೆ. ಆದ್ರಿಂದ ಎಚ್ಚರಿಕೆಯಿಂದ ಸಾಧಕನಾದವನು ಈ ಆಸುರಿ ವೃತ್ತಿಗಳನ್ನ ತೆಗೆದು ಹಾಕ್ಬೇಕು ಮನಸ್ಸಿನಿಂದ. ಕಾಮಾದಿ ವೃತ್ತಿಗಳು ಬಂದಾಗ ತೃಪ್ತಿಯನ್ನ ಅವನು ಆಶ್ರಯಿಸಿ ಅವುಗಳನ್ನ ದೂರ ಮಾಡಿಕೊಳ್ಬೇಕು. ಕಾಮನೆಗೆ ಕಾರಣ ಏನಪ್ಪಾ ಅಂದ್ರೆ ಅತೃಪ್ತಿಯ ಭಾವ. ಸಾಧಕನು ಮತ್ತೆ ಮತ್ತೆ ಮನಸ್ಸಿಗೆ ಹೇಳಿಕೊಳ್ಬೇಕು, ನನ್ನ ಸ್ವರೂಪವೇ ತೃಪ್ತಿಯನ್ನ, ಪೂರ್ಣತೆಯನ್ನ ಹೊಂದಿರುವುದರಿಂದ ನಾನು ಹೊರಗಡೆ ಯಾವ ವಸ್ತುಗಳನ್ನು ಬಯಸಬೇಕಾಗಿಲ್ಲ. ಆತ್ಮನಲ್ಲಿಯೇ ಎಲ್ಲವೂ ಸೇರಿಕೊಂಡಿದೆ. ಹೊರಗಿನ ಎಲ್ಲ ಬಯಕೆಗಳು ಆತ್ಮನನ್ನ ಪಡೆದ ಮೇಲೆ ನಾವು ಹೊಂದುತ್ತೇವೆ ಎನ್ನುವಂತಹ ಒಂದು ವಿಚಾರವರ ಮನಸ್ಸಿಗೆ ಇಟ್ಟುಕೊಂಡ್ರೆ, ತೃಪ್ತಿ ಎನ್ನುವಂಥದ್ದು ಅಭ್ಯಾಸ ಮಾಡಿದರೆ ಈ ಬಯಕೆ ಎನ್ನುವುದು ಕಡಿಮೆ ಆಗ್ತದೆ. ಇನ್ನು ಕ್ರೋಧ ಅನ್ನುವಂತಹ ಯೋಚನೆ ಬಂದಾಗ ಕ್ಷಮಾಗುಣವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಕ್ರೋಧಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಬ್ಬರ ದೋಷವನ್ನ ಕಾಣತಕ್ಕ, ನನ್ನ ಇಚ್ಛೆಯಂತೆ ಇನ್ನೊಬ್ಬರು ನಡೆಯದೇ ಇದ್ದಾಗ, ಬಯಕೆಗೆ ವಿಘ್ನ ಬಂದಾಗ ಅದರಲ್ಲಿ ಕ್ರೋಧ ಅನ್ನುವ ವೃತ್ತಿ ಹುಟ್ಟುತ್ತದೆ. ನಾವು ಎಷ್ಟೇ ಮಡಿಯನ್ನು ಹುಟ್ಟಿದ್ರೂ ಕೂಡ ಕ್ರೋಧ ವೃತ್ತಿ ಮನಸ್ಸಿಗೊಮ್ಮೆ ಬಂತು ಅಂದ್ರೆ ಅಶುಚಿ ಆದವು ಅಂತ ಲೆಕ್ಕವೇ. ಕಾಮ ಅನ್ನೋದು ಹುಟ್ಟಿದ್ರೆ ಅಶುಚಿ ಆದ ಲೆಕ್ಕವೇ. ಮತ್ತೊಮ್ಮೆ ಸ್ನಾನ ಮಾಡಬೇಕು ವಾಸ್ತವವಾಗಿ.
ಅದಕ್ಕೆ ಯಜ್ಞ ಕರ್ಮಾದಿ ಅನುಷ್ಠಾನ ಸಂದರ್ಭದಲ್ಲಿ ಅಥವಾ ಈ ವ್ರತಾನುಷ್ಠಾನ ಸಂದರ್ಭದಲ್ಲಿ ಈ ಕಾಮಕ್ರೋಧಾದಿ ವೃತ್ತಿಗಳಿಗೆ ಆಸ್ಪದ ಕೊಡಬಾರದು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಬಂತು ಅಂದ್ರೆ ಅಶುಚಿ ಆದೆವು ಅಂತ. ಹಾಗೆ ಕ್ರೋಧ ಬಂದಾಗ, ವೃತ್ತಿ ಕಾಣಿಸಿಕೊಂಡಾಗ ಕ್ಷಮಾಗುಣವನ್ನ ಅಭ್ಯಾಸ ಮಾಡುವಂಥದ್ದು. ಯಾರ ಮೇಲೆ ನಮಗೆ ಕ್ರೋಧ ಉಂಟಾಗಿದೆಯೋ ಅವ್ರನ್ನ ಕ್ಷಮಿಸುವಂಥದ್ದು. ಆಮೇಲೆ ಲೋಭ ವೃತ್ತಿ ಅನ್ನುವಂಥದ್ದು ಅದು ಕೂಡ ಅಶುಚಿಯನ್ನು ಮಾಡುತ್ತೆ. ಲೋಭ ವೃತ್ತಿ ಅಂದ್ರೆ ಅತಿಯಾದಂತಹ ಬಯಕೆ ಮತ್ತು ಜಿಪುಣತನ ಎರಡು ಸೇರಿಕೊಂಡಾಗ ಲೋಭ ಅಂತ ಹೇಳ್ತಾರೆ. ಗ್ರೀಡಿನೆಸ್ ಪ್ಲಸ್ ಮೈಸರ್ಲಿನೆಸ್ ಇಸ್ ಈಕ್ವಲ್ ಟು ಲೋಭ. ಅದು ಕೂಡ ಪಾಪ ಮಾಡೋದಕ್ಕೆ ನಮ್ಮನ್ನ ಎಳಸುತ್ತೆ. ಅದರಿಂದ ಮನಸ್ಸು ಅಪವಿತ್ರವಾಗ್ತದೆ. ಲೋಭ ದೋಷಕ್ಕೆ ಪರಿಹಾರವಾಗಿ ದಾನವನ್ನು ಅಭ್ಯಾಸ ಮಾಡುವ ಎಂಬುದಾಗಿ ಹೇಳಿದ್ದಾರೆ. ಎಲ್ಲಿ ತನಕ ಈ ಕೊಡುವ ಬುದ್ಧಿ ಬರೋದಿಲ್ವೋ ಅಲ್ಲಿ ತನಕ ಪಾಪಕ್ಷಯವಾಗೋದಿಲ್ಲ ಎಂಬುದಾಗಿ ಕಂಡುಕೊಂಡ ಹಿರಿಯರು ಮತ್ತೆ ಮತ್ತೆ ದಾನಗಳನ್ನು ಹೇಳಿದ್ದಾರೆ. ವೇದಗಳಲ್ಲಿ ದಾನ ಸೂಕ್ತಗಳು ಎನ್ನುವಂಥವೇ ಇವೆ. ಬ್ರಹ್ಮಚಾರಿಯನ್ನ ವೇದಾಧ್ಯಯನ ಮಾಡಿ ಸಮಾವರ್ತನೆಗೊಳ್ಳುವ ಬ್ರಹ್ಮಚಾರಿಗೆ ಗುರುಗಳು ಹೇಳತಕ್ಕಂತಹ ಮಾತು ಏನು, ಕೊಡು ನೀನು ಎಂಬುದಾಗಿ. ಶ್ರದ್ಧಯಾದೇಯಂ ಅಶ್ರದ್ಧಯ ಅದೇಯಂ ಶ್ರಿಯಾದೇಯಂ ಹಿಯಾದೇಯಂ ಸಂವಿದಾದೇಯಂ. ಹಾಗೆ ದಾನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗೆ ಈ ಲೋಭ ಅನ್ನುವ ದೋಷ ಅಂಟುಕೊಳ್ಳಲ್ಲ. ಇನ್ನು ಮೋಹ ಅನ್ನುವಂತಹದ್ದೊಂದು ದೋಷ ಇದೆ. ಮೋಹ ಅಂತ ಹೇಳಿದ್ರೆ ತನ್ನದು ಅನ್ನುವಂತಹ ವಸ್ತುಗಳ ಮೇಲೆ ಅತಿಯಾದ ಮಮಕಾರ. ಒಂದಿಷ್ಟು ವಸ್ತುಗಳನ್ನ ತನ್ನದು ಅಂತ ಮನಸ್ಸಲ್ಲಿ ಮಾಡಿಕೊಂಡಿರ್ತಾನೆ, ಮನೆಯೋ ಕಾರೋ ವ್ಯಕ್ತಿಗಳೋ, ಅದ್ರ ಮೇಲೆ ಅತಿಯಾದಂತಹ ಮೋಹ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವಿವೇಕ. ವಿವೇಕ ಬಂದ ತಕ್ಷಣ ಮೋಹ ಹೊರಟು ಹೋಗ್ತದೆ. ಅದನ್ನ ಮತ್ತೆ ಮತ್ತೆ ವಿಚಾರ ಮಾಡ್ತಾ ಇರ್ಬೇಕು, ಇದು ಯಾರಿಗೆ ಸೇರಿದ್ದು ಅಂತ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಜೀತ ಎಂಬುದಾಗಿ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ. ಈಶ್ವರನಿಗೆ ಸೇರಿದ್ದಿದು, ನನಗೆ ಸೇರಿದ್ದಲ್ಲ. ಒಂದಿಷ್ಟು ಕಾಲ ನನಗೆ ಉಪಯೋಗಿಸ್ಲಿಕ್ಕೆ, ಅಧ್ಯಾತ್ಮ ಸಾಧನೆಗೆ ಉಪಯೋಗವಾಗಲಿ ಎಂಬುದಾಗಿ ಈಶ್ವರ ಕರುಣಿಸಿದ್ದಾನೆ ಎಂಬುದಾಗಿ ಭಾವಿಸಿಕೊಂಡು ಬಿಟ್ರೆ ಅದ್ರ ಮೇಲೆ ಇರ್ತಕ್ಕಂಥ ಅತಿಯಾದಂತಹ ಮೋಹ ನಿವೃತ್ತಿಯ. ಇಲ್ಲವಾದ್ರೆ ಏನಾಗ್ತದೆ, ಒಬ್ಬನು ಧ್ಯಾನಕ್ಕೆ ಕುತ್ಕೊಂಡಿದ್ದಾನೆ ಅಥವಾ ನಿಧಿಧ್ಯಾಸನಕ್ಕೆ ಕುತ್ಕೊಂಡಿದ್ದಾನೆ ಎಂದಾಗ ಅವನ ಮನಸ್ಸು ಆ ಮೋಹಗಂಡ ವಸ್ತುವಿನ ಮೇಲೆ ಎಳೆಸ್ಲಿಕ್ಕೆ ಶುರುವಾಗ್ತದೆ. ತನ್ನ ಜಾಗವೋ ಮನೆಯೋ ಮತ್ತೊಂದು ಹಣವೋ ಇವುಗಳ ರಕ್ಷಣೆ ಯೋಗಕ್ಷೇಮ ಎಂಬುದಾಗಿ ಕರೀತಾರೆ. ಇಲ್ಲದನ್ನ ಪಡೆದುಕೊಳ್ಳುವುದಕ್ಕೆ ಯೋಗ, ಪಡೆದನ್ನ ರಕ್ಷಿಸುವುದಕ್ಕೆ ಕ್ಷೇಮ. ಬರೀ ಯೋಗಕ್ಷೇಮದಲ್ಲಿಯೇ ಅವನ ಮನಸ್ಸು ಹೊರಳಾಡ್ತಾ ಇದ್ದಾಗ ಅವನು ಹೇಗೆ ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ತೊಡಗಿಸ್ಕೊಳ್ಳಿ ಸಾಧ್ಯ ಆಗ್ತದೆ? ಅದಕ್ಕೆ ಅವನು ಅಶುಚಿ ಎಂಬುದಾಗಿ ಕರೆದಿದ್ದಾರೆ. ಮೋಹವನ್ನ ವಿವೇಕವನ್ನ ಮಾಡ್ತಾ ನಾವು ಕಳ್ಕೊಳ್ಬೇಕು. ಮದ ಅಂತ ಅನ್ನುವಂತಹ ಒಂದು ಗುಣ ಇದೆ, ದುರ್ಗುಣ ಅದು. ಮದ ಅಂದ್ರೆ ಅಹಂಕಾರ, ಅಭಿಮಾನ, ಗರ್ವ, ಜಂಬ, ದರ್ಪ ಎಂಬಂತಹ ಶಬ್ದಗಳಿಂದ ಕಳೆಯಲ್ಪಟ್ಟಂತ ಸೊಕ್ಕು ಅಂತ ನಾವು ಕರಿತೇವೆ. ತಾನು ಹೊಂದಿದಂತಹ ವಸ್ತುಗಳ ಮೇಲೆ ಅಭಿಮಾನ ಪಟ್ಟುಕೊಂಡು ತಾನು ದೊಡ್ಡವನು ಅಂತಕ್ಕಂಥ ಒಂದು ಭಾವ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಅದು ಕೂಡ ಅವನ ಆತ್ಮಚಿಂತನೆಯಿಂದ ಅವನ ಹಿಮ್ಮೆಟ್ಟಿಸ್ತದೆ ಆ ಯೋಚನೆಗಳು. ಆ ಮದವನ್ನ ಕಳೆದುಕೊಳ್ಳೋದಕ್ಕೆ ವಿನಯವನ್ನು ಅಭ್ಯಾಸ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ವಿನಯ ಅಂತ ಹೇಳಿದ್ರೆ ನಾನು ಸಣ್ಣವನು ಅಂತ ಅನ್ನುವಂತಹ ಭಾವ. ಯಾವ ಸಂಗತಿಗಳು ಕೂಡ ಅದು ನಾನು ಮಾಡಿದ್ದಲ್ಲ, ನನ್ನ ಯಶಸ್ಸಲ್ಲ, ಈಶ್ವರ ಅನುಗ್ರಹದಿಂದ ಬಂದಿರೋದಂಥದ್ದು, ಗುರು ಹಿರಿಯರ ಅನುಗ್ರಹದಿಂದ ಬಂದಿರತಕ್ಕಂಥದ್ದು. ಅದರಿಂದ ಅದು ನನ್ನ ವಿಶೇಷತೆ ಏನಿಲ್ಲ ಎಂಬುದಾಗಿ ಭಾವಿಸಿಕೊಂಡು ಬಿಟ್ರೆ ತನ್ನಿಂದ ತಾನೇ ವಿನಯ ನಮ್ಮ ಸ್ವಭಾವದಲ್ಲಿ ಉಂಟಾಗ್ತದೆ. ಇನ್ನು ಮತ್ಸರ ಅನ್ನುವಂಥದ್ದು, ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು ಅಂತ ನಾವು ಕರಿತೇವೆ. ಅದೊಂದು ರೀತಿಯ ಉರಿ, ಬೆಂಕಿ ಇದ್ದ ಹಾಗೆ. ಹೊರಗಡೆ ಕಿಚ್ಚುಗಿಂತ ಹೊಟ್ಟೆಯಲ್ಲಿರುವ ಕಿಚ್ಚು ಭಯಾನಕವಾದಂಥ. ಅದು ತನ್ನನ್ನು ಸುಡುತ್ತೆ, ಬೇರೆಯವರನ್ನು ಸುಟ್ಟು ಹಾಕುತ್ತೆ. ಆದ್ದರಿಂದ ಅಧ್ಯಾತ್ಮ ಸಾಧನೆಗೆ ಅದು ತುಂಬಾ ಅನಾನುಕೂಲಿಯಾದಂತಹ ಸ್ವಭಾವ.
ಆ ಮತ್ಸರವನ್ನ ದೂರ ಮಾಡಿಕೊಳ್ಳುವುದಕ್ಕೆ ಹಿರಿಯರು ಅಭಿನಂದನೆ ಎನ್ನುವಂತಹ ಒಂದು ಗುಣವನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೇಳ್ತಾರೆ. ಯಾರೋ ಒಂದು ಕ್ಷೇತ್ರದಲ್ಲಿ ಮುಂದಕ್ಕೆ ಬರ್ತಾ ಇದ್ದಾರೆ ಅಂತ ನೋಡಿದಾಗ ನಾವು ಅದನ್ನ ಹೆಮ್ಮೆ ಪಟ್ಕೊಳ್ಬೇಕು, ಖುಷಿ ಪಟ್ಟುಕೊಳ್ಬೇಕು. ಅಷ್ಟೇ ಅಲ್ಲ, ಅವ್ರ ಮುಂದೆ ಹೋಗಿ ಅದನ್ನ ಅಭಿವ್ಯಕ್ತ ಮಾಡ್ಬೇಕು. ಕೆಲವರು ಸ್ವಭಾವನ ನೋಡ್ತೇನೆ, ಅವರು ತಮ್ಮದನ್ನೇ ಹೇಳ್ತಾ ಇರ್ತಾರೆ. ಇನ್ನೊಬ್ಬರದ್ದು ಏನಾದ್ರೂ ಹೇಳಲಿಕ್ಕೆ ಶುರು ಮಾಡಿದ್ರೆ ಅವರಿಗೆ ಅಸಹನೆ ಆಗ್ತದೆ. ಅದನ್ನು ಕೇಳಿಸಿಕೊಳ್ಳುವ ಗೋಜಿಗೂ ಹೋಗುವುದಿಲ್ಲ. ಯಾಕೆ, ಇನ್ನೊಬ್ಬರ ಗ್ರೋತ್, ಇನ್ನೊಬ್ಬರ ಬೆಳವಣಿಗೆಯನ್ನ ನೋಡಿ ಅವರಿಗೆ ಸಹಿಸ್ಲಿಕ್ಕೆ ಆಗೋದೇ ಇಲ್ಲ. ಅಂಥವರು ಪ್ರಯತ್ನ ಪೂರ್ವಕವಾಗಿ ಆದ್ರೂ ಆ ವ್ಯಕ್ತಿಯ ಯಶಸ್ಸನ್ನ ಹೊಗಳಬೇಕು, ಅಭಿನಂದಿಸಬೇಕು. ಆಮೇಲೆ ಮನಸ್ಸಲ್ಲಿ ಕೂಡ ಯೋಚನೆ ಮಾಡಿ ಈ ದುರ್ಗುಣವನ್ನ ತೆಗೆದು ಹಾಕಬೇಕು. ಅದರಿಂದ ಈ ಜಗತ್ತು ಎನ್ನುವಂಥದ್ದು ಒಂದು ಮರಕ್ಕಿಂತ ಇನ್ನೊಂದು ಮರ ದೊಡ್ಡದು. ಅದರಿಂದ ಯಶಸ್ಸು ಎನ್ನುವಂಥದ್ದು ಇವತ್ತಲ್ಲ ನಾಳೆ ಇನ್ನೊಬ್ಬನು ಪಡ್ಕೊಳ್ತಾನೆ. ಅದರಿಂದ ನನ್ನ ಏನು ಸಾಧನೆ ಎನ್ನುವಂಥದ್ದು ಈಶ್ವರಾನುಗ್ರಹದಿಂದ ಆಗಿ, ಅವನಿಗೂ ಈಶ್ವರಾನುಗ್ರಹದಿಂದ ಮೇಲಕ್ಕೆ ಬಂದಿದ್ದಾನೆ, ಒಳ್ಳೇದಾಗ್ಲಿ ಎನ್ನುವಂತಹ ಒಂದು ಭಾವನೆ. ಸರ್ವೇ ಭವಂತು ಸುಖಿನಃ, ಎಲ್ಲರಿಗೂ ಒಳ್ಳೇದಾಗ್ಲಿ ಎನ್ನುವಂತಹ ಒಂದು ಭಾವನೆ ಇಟ್ಟುಕೊಂಡು ಅಭಿನಂದನೆಯನ್ನ ಮಾಡ್ತಾ ಹೋದ್ರೆ ಈ ಮತ್ಸರ ಅನ್ನುವಂತಹ ದೋಷ ನಿವೃತ್ತಿ ಆಗ್ತದೆ. ಇದಿಷ್ಟೇ ಅಲ್ಲದೆ ಬೇರೆ ಬೇರೆ ಗುಣಗಳೆಲ್ಲ ಇದೆ ನಮ್ಮ ಮನಸ್ಸಿನಲ್ಲಿ. ಅವುಗಳನ್ನ ಎಚ್ಚರಿಕೆಯಿಂದ ತೆಗೆದುಹಾಕಿ ದೈವಿ ಗುಣಗಳನ್ನಷ್ಟೇ ತನ್ನ ಅಂತಃಕರಣದಲ್ಲಿ ಪೋಷಿಸಿಕೊಂಡಾಗ ಆಗುವಂತಹ ದೊಡ್ಡ ಪ್ರಯೋಜನ ಅಂದ್ರೆ ಚಿತ್ತ ಉಪಶಾಂತಿ. ಮನಸ್ಸು ಪ್ರಸನ್ನವಾಗ್ತದೆ, ಮನಸ್ಸು ಪ್ರಶಾಂತವಾಗ್ತದೆ. ಆ ಪ್ರಶಾಂತವಾದ ಮನಸ್ಸೇ ಶುಚಿ ಎನ್ನುವ ಶಬ್ದಕ್ಕೆ ಅರ್ಥ. ಪವಿತ್ರತೆ ಅಂದ್ರೆ ಅದೇನೆ. ಒಳಗಡೆ ಇರುವ ಸಂತೋಷ, ಸಮಾಧಾನ, ಸದ್ಗುಣಗಳೇ ಅಂತಃಕರಣ ಶುದ್ಧಿಯ ಪ್ರತೀಕ. ಹಾಗಿಲ್ಲದಿದ್ರೆ ರಾಗದ್ವೇಷದಿಂದ ಕೂಡಿದಂತಹ ವ್ಯಕ್ತಿ ಎಂದೆಂದೂ ಶಾಂತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ತಳಮಳಗಳಿಂದ ಕೂಡಿದವನಾಗಿರ್ತಾನೆ. ಹಾಗೆ ಅಮನಸ್ಕಃ ಸದಾ ಅಶುಚಿಹಿ ಅಂತ ಕರೆದಿದ್ದಾನೆ. ಯಾವನು ಅಮನಸ್ಕನಾಗಿದ್ದಾನೋ, ಅನಿಯಂತ್ರಿತವಾದ ಮನಸ್ಸನ್ನ ಹೊಂದಿದ್ದಾನೋ, ಕಾಮಕ್ರೋಧಾದಿಗಳನ್ನು ಒಳಗೊಂಡಿದ್ದಾನೋ ಅವನು ಸದಾ ಅಶುಚಿ. ಅಶುಚಿ ಎನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥವೂ ಇದೆ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೇ ಇರುವವನು ಅಂತ. ಇಂದ್ರಿಯಗಳು ಪಾಪ ಮಾಡುವುದಕ್ಕೆ ಕಾರಣ ಆಗ್ತದೆ. ಕಣ್ಣು ಏನನ್ನು ನೋಡಬೇಕೋ ಅದನ್ನು ನೋಡದೆ ಬೇಡದ್ದನ್ನು ನೋಡಿದಾಗ, ಶಾಸ್ತ್ರ ನಿಷೇಧಿತವಾದ ವಸ್ತುಗಳನ್ನ ಕಣ್ಣು ನೋಡಿದರೆ, ಕಿವಿ ಕೇಳಿದ್ರೆ, ನಾಲಿಗೆ ಸ್ವೀಕರಿಸಿದ್ರೆ, ಹೀಗೆ ಇಂದ್ರಿಯಗಳು ಅಧಾರ್ಮಿಕವಾದ ವಿಷಯ ವಸ್ತುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ್ರೆ ಸಹಜವಾಗಿ ಅವನು ಅಪವಿತ್ರನಾಗ್ತಾನೆ. ನಮ್ಮ ಶಾಸ್ತ್ರಗಳು ವಿಧಿ ನಿಷೇಧಗಳನ್ನು ಕೊಟ್ಟಿದ್ದು ಇಷ್ಟಕ್ಕೆ. ಇದನ್ನ ಮಾಡು, ಇದನ್ನ ಮಾಡಬೇಡ ಅಂತ ಹೇಳಿದ್ದು ಇಷ್ಟಕ್ಕೆ. ಮನಸ್ಸು ಪವಿತ್ರವಾಗಿರ್ಲಿ, ಮನಸ್ಸು ಶುದ್ಧವಾಗಿರ್ಲಿ ಎನ್ನುವುದೇ ಮುಖ್ಯವಾದಂತಹ ಕಾರಣ. ಆದ್ರೆ ಇಂದ್ರಿಯಗಳ ಮೇಲೆ ಒಂದು ಹತೋಟಿಯನ್ನ ಸಾಧಿಸಬೇಕಾಗುತ್ತೆ ಸಾಧಕನಾದವನು. ನಸ ತತ್ ಪದಮಾಪ್ನೋತಿ, ಯಾವಾತನಿಗೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಎನ್ನುವುದು ವ್ಯವಸ್ಥಿತವಾಗಿಲ್ಲವೋ ಅಂಥವನು ನಸ ತತ್ಪದಮಾಪ್ನೋತಿ, ಆ ಪದವನ್ನು ಅವನು ಹೊಂದುವುದಿಲ್ಲ. ಯಾವ ಪದವನ್ನ? ಪದ ಅಂದ್ರೆ ಸ್ಥಾನ ಅಂತ. ಆರಂಭದಲ್ಲಿ ಈ ವಲ್ಲಿ ಆರಂಭದಲ್ಲಿ ಹೇಳಿದ್ದ, ಹಿಂದಿನ ವಲ್ಲಿಯಲ್ಲಿ ಹೇಳಿರ್ತಕ್ಕಂಥ ಮಾತು ಏನು, ಸರ್ವೇ ವೇದ ಯತ್ ಪದಮಾಮನಂತಿ ತಪಾಕಂಸಿ ಸರ್ವಾಣಿ ಚ ಯತ್ ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವ್ಯೋ ಮಿತ್ಯೇತತ್. ಓಂಕಾರ ಎನ್ನುವ ಪದ ಅಥವಾ ಪರಮಾತ್ಮನ ಪದ ಸ್ಥಾನ, ಅದನ್ನ ಇನ್ನೊಂದು ಮಾತಿನನ್ನು ಹೇಳಿದ್ದಾನೆ ಯಮ, ಅಭಯಂ ತಿತೀರ್ಷತಾಂ ಪಾರಂ, ಅಭಯದ ಸ್ಥಾನ ಎಂಬುದಾಗಿ ಹೇಳಿದ್ದಾನೆ. ನಿರ್ಭಯತ್ವ ಪ್ರಾಪ್ತಿ, ಅದನ್ನೇ ಪರಮಾತ್ಮ ಪದ ಎಂಬುದಾಗಿ ಕರೆದಿದ್ದಾರೆ. ಇನ್ನೊಂದು ಶಬ್ದದಲ್ಲಿ ಸಾಧಾರಣ ಮೋಕ್ಷ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಮೋಕ್ಷ ಪದವನ್ನ ಅವನು ಪಡೆದುಕೊಳ್ಳುವುದಿಲ್ಲ.
ಸರಿ, ಅಷ್ಟೇ ನಷ್ಟವ ಹಾಗಾದ್ರೆ ಕೇಳಿದ್ರೆ ಅಲ್ಲ. ಸಂಸಾರಂಚಾಧಿಗಚ್ಚತಿ, ಅವನು ಸಂಸಾರವನ್ನು ಹೊಂದುತ್ತಾನೆ. ನಾವು ಎಷ್ಟೋ ಸಲ ಚಿಂತನೆ ಮಾಡಿ, ಸಂಸಾರ ಎನ್ನುವ ಶಬ್ದಕ್ಕೆ ಇಲ್ಲಿ ಅರ್ಥ ಕುಟುಂಬ ಅಂತ ಅರ್ಥ ಅಲ್ಲ ಅಂತ. ಸಂಸಾರ ಎಂಬ ಶಬ್ದಕ್ಕೆ ಅರ್ಥ ಏನು? ಅವಿದ್ಯಾ ಕಾಮಕರ್ಮಾದಿಗಳನ್ನ ಹೊಂದಿರುವ ಮನಸ್ಸು, ಅದೇ ಸಂಸಾರ. ಶಂಕರ ಭಗವತ್ಪಾದರು ಜನ್ಮ ಮರಣ ಲಕ್ಷಣಂ ಎಂಬುದಾಗಿ ಹೇಳ್ತಾರೆ ಸಂಸಾರ. ಹುಟ್ಟು ಸಾವಿನ ಚಕ್ರ, ಅದನ್ನ ಪಡೆದುಕೊಳ್ತಾನೆ. ಬದುಕಿರುವಾಗಲೂ ತಾನು ಆ ವಸ್ತುವಿಗಾಗಿ, ವ್ಯಕ್ತಿಗಳಿಗಾಗಿ, ವಿಷಯಗಳಿಗಾಗಿ ಓಡ್ತಾ ಇರ್ತಾನೆ. ಸತ್ತ ಮೇಲೂ ಪುನಃ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಓಡ್ತಾ ಇರ್ತಾನೆ. ಈ ಓಡುವಿಕೆ ಏನಿದೆ ಅದೇ ಸಂಸಾರ. ಸಂಸ್ಕೃತದಲ್ಲಿ ಸೃ ಧಾತುವಿಗೆ ಚಲಿಸುವುದು, ಹೋಗುವುದು ಅಂತ ಅರ್ಥ. ಸಮ್ಯಕ್ ಸರತಿ, ಚೆನ್ನಾಗಿ ಚಲಿಸ್ತಾ ಇರ್ತಾನೆ ಅಂದ್ರೆ ಬರೀ ಮೂವ್ಮೆಂಟ್ ಅಷ್ಟೇ ಅವನ ಜೀವನ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಓಡು, ಇಲ್ಲಿಂದ ಅಲ್ಲಿಗೆ ಓಡು. DVG ಅವರು ಕಗ್ಗದಲ್ಲಿ ಹೇಳಿದ ಹಾಗೆ, ಹುಲ್ಲ ಬಯಲೊಳಗೆ ಕೊರುವೊಂದು ಒಂದೆಡೆಯಿಂದ ಇನ್ನೊಂದೆಡೆಗೆ ಧಾವಿಸುತ್ತಾ, ಹುಲ್ಲನ್ನು ಮೆಲ್ಲದೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಧಾವಿಸುವ ಕರುವಿನ ಪೊಲ್ತೋಡೆಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಅಲ್ಲಿ ಸುಖ ಇದೆ, ಇಲ್ಲಿ ಸುಖ ಇದೆ ಅಂತ ಬದುಕಿನುದ್ದಕ್ಕೂ ಧಾವಿಸ್ತಾ ಇರ್ತಾನೆ. ಸತ್ತ ಮೇಲೆ ಹುಟ್ಟು ಸಾವಿನ ಚಕ್ರದಲ್ಲಿ ಮತ್ತೆ ಮತ್ತೆ ಸಿಲುಕ್ತಾ ಇರ್ತಾನೆ. ಇದನ್ನೇ ಸಂಸಾರ ಎಂಬುದಾಗಿ ಹೇಳ್ತಾರೆ. ಈ ಸಂಸಾರ ಅನ್ನುವುದೇ ದುಃಖ. ಇನ್ನೊಂದು ರೀತಿಯಲ್ಲಿ ಶಾಶ್ವತ ಸುಖವನ್ನ ತನ್ನ ಅಂತರಂಗದಲ್ಲಿ ಪಡೆದುಕೊಂಡವನಾಗಿದ್ದರೂ ಕೂಡ ಅವಿವೇಕದಿಂದಾಗಿ ಈ ದುಃಖ ರೂಪಾತ್ಮಕವಾದ ಸಂಸಾರದಲ್ಲಿ ಅವನು ಬೀಳ್ತಾನೆ, ಸಂಸಾರವನ್ನು ಹೊಂದುತ್ತಾನೆ. ಅದಕ್ಕೆ ಯಾರೋ ತಮಾಷೆಯಾಗಿ ಹೇಳ್ತಾ ಇದ್ರು, ಸಂಸಾರ ಅಂದ್ರೆ ಸಂಸಾರ, ಇಂಗ್ಲಿಷ್ ನಲ್ಲಿ SOME, ಸಮ್ ಅಂದ್ರೆ ಸ್ವಲ್ಪ ಸಾರ ಇರುವುದು, ಜಾಸ್ತಿ ಸಾರ ಅದರಲ್ಲಿ ಇಲ್ಲ ಅಂತ. ಇನ್ನೊಬ್ರು ಯಾರೋ ಹೇಳ್ತಾ ಇದ್ರು, ಸಂಸಾರಿ ಅಂದ್ರೆ ಒನ್ ಹೂ ಇಸ್ ಬಿಹೈಂಡ್ ಸಮ್ ಸಾರಿ ಅಂತ. ಸಾರಿ ಇಸ್ ಇಂಗ್ಲಿಷ್ ಸ್ಯಾರಿ. ಅದರಿಂದ ಈ ಸಂಸಾರದ ಹಿಂದೆ ಬಿದ್ದು ಸಂಸಾರದಲ್ಲಿ ತನ್ನನ್ನ ತೊಡಗಿಸಿಕೊಂಡು ಅವನು ದುಃಖಿಯಾಗುತ್ತಾನೆ ಅಂತ, ಅವನ ಪತನವಾಗ್ತದೆ ಎಂಬುದೇ ಇದಕ್ಕೆ ಅರ್ಥ. ಆದ್ದರಿಂದ ಉಪಕರಣಗಳು ಅಂತ ಏನಿದೆ, ನಮ್ಮ ಅವಯವಗಳು, ಅದು ಶಿಸ್ತುಬದ್ಧವಾಗಿರ್ಬೇಕು, ಶಾಸ್ತ್ರಾನುಸಾರಿ ಆಗಿರ್ಬೇಕು, ವಾಸನಾನುಸಾರಿ ಆಗಿರ್ಕೂಡ್ದು ಎಂಬುದು ಈ ಮಂತ್ರದ ಅರ್ಥ. ಇನ್ನು ಮುಂದಿನ ಮಂತ್ರ ಇದಕ್ಕೆ ವಿರುದ್ಧವಾದ ಸ್ವಭಾವವುಳ್ಳವನನ್ನು ಹೇಳುತ್ತೆ. ಯಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿಃ ಸತು ತತ್ಪದಮಾಪ್ನೋತಿ ಯಸ್ಮಾದ್ ಭೂಯೋ ನ ಜಾಯತೆ. ಯಾವಾತನು ವಿಜ್ಞಾನವಾನ್ ಭವತಿ, ಇಲ್ಲಿ ಯಾವಾತನು ಅಂದಾಗ ರಥಿ ಯಜಮಾನನು, ವಿಜ್ಞಾನವಾನ್ ಅಂದ್ರೆ ತಿಳುವಳಿಕೆ ಉಳ್ಳ, ನಿಪುಣನಾದ, ಸಾರಥಿಯನ್ನು ಹೊಂದಿರ್ತಾನೋ ಅಂದ್ರೆ ಬುದ್ಧಿಯನ್ನು ಹೊಂದಿರ್ತಾನೋ. ನಿಪುಣವಾದ ಬುದ್ಧಿ ಅಂದ್ರೇನು? ಶಾಸ್ತ್ರ ಗುರುವಾಕ್ಯಗಳಿಂದ ಸುಸಂಸ್ಕೃತವಾದ ಬುದ್ಧಿಯನ್ನು ಹೊಂದಿರ್ತಾನೋ. ಅದರ ಅರ್ಥ ಏನು? ಅವನಿಗೆ ತನ್ನ ಜೀವನದ ದಾರಿ ಮತ್ತು ಗುರಿಯ ಸ್ಪಷ್ಟತೆ ಇರ್ತದೆ, ಪ್ರಯಾರಿಟಿ ಫಿಕ್ಸಿಂಗ್ ಸರಿಯಾಗಿ ನಡೆದಿರ್ತದೆ. ಎಷ್ಟೋ ಜನರ ಸಮಸ್ಯೆಯೇ ಅದು, ಬದುಕಿನ ಆದ್ಯತೆಯ ಸ್ಪಷ್ಟತೆಯೇ ಇರುವುದಿಲ್ಲ. ತಾನು ಮನುಷ್ಯನಾಗಿ ಹುಟ್ಟಿದ್ದು ಯಾಕೆ, ನಾನು ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎನ್ನುವುದನ್ನ ಎಲ್ಲಿ ತನಕ ತಿಳಿಯುವುದಿಲ್ಲವೋ ಅಲ್ಲಿ ತನಕ ಬದುಕು ಸರಳ ಆಗೋದೇ ಇಲ್ಲ. ಕಾಡಿನ ಮಧ್ಯೆ, ಬೆಂಗಾಡಿನ ಮಧ್ಯೆ ಇದ್ದ ಹಾಗೆ ಈ ಸಂಸಾರ ಅನ್ನುವಂಥದ್ದು. ನಾನು ಎಲ್ಲಿಗೆ ಹೋಗಬೇಕು ಅನ್ನುವುದೇ ಗೊತ್ತಿಲ್ಲದೆ ಇದ್ರೆ ಅಲ್ಲಿಂದ ಇಲ್ಲಿಗೆ ಅಲದಾಟವಾಗುತ್ತದೆಯೇ ಹೊರತು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಆದ್ರಿಂದ ಸತ್ಸಂಗ ಅನ್ನೋದು ತುಂಬಾ ಪ್ರಧಾನವಾದಂತಹ ಸಂಗತಿ. ಶಾಸ್ತ್ರಗಳು ಮತ್ತೆ ಮತ್ತೆ ಒತ್ತು ಕೊಟ್ಟಂತಹ ಸಾಧನೆ. ಸತ್ಸಂಗತ್ವೇ ನಿಸ್ಸಂಗತ್ವಂ ಶಂಕರರು ಹೇಳ್ತಾರೆ. ಸತ್ಸಂಗ ಅಂದ್ರೆ ಏನು? ಈ ಸಾಧನಾ ಮಾರ್ಗವನ್ನ, ಸಾಧನಾ ಪಥದ ಒಂದು ಸರಿಯಾದ ತಿಳುವಳಿಕೆಯನ್ನ ಹೊಂದಿರುವಂಥದ್ದು, ಅದನ್ನ ಮತ್ತೆ ಮತ್ತೆ ಮನಸ್ಸಿಗೆ ನೆನಪಿಸುವಂಥದ್ದೇ ಸತ್ಸಂಗದ ಮುಖ್ಯ ಉದ್ದೇಶ. ಆದ್ರಿಂದ ಗುರಿಯನ್ನ ನಾವು ಲಕ್ಷ್ಯದಲ್ಲಿಟ್ಟುಕೊಂಡು ಅದಕ್ಕೆ ಬದುಕನ್ನು ಹೊಂದಿಸಿಕೊಳ್ಳಬೇಕು.
ಬದುಕಿನಲ್ಲಿ ಹಣವನ್ನು ಗಳಿಸುವುದೋ, ಹೆಸರನ್ನು ಗಳಿಸುವುದೋ, ಆಸ್ತಿಗಳನ್ನು ಮಾಡೋದು ಅದು ಗುರಿ ಅಲ್ಲಪ್ಪ ಅಂತ ಹೇಳ್ತಾರೆ. ಅದು ಕೊನೆಗೆ ನಿನ್ನನ್ನ ದುಃಖಕ್ಕೆ ಈಡು ಮಾಡುತ್ತೆ. ಮುಖ್ಯವಾದಂತಹ ಗುರಿ ಏನು? ನಿನ್ನ ಸ್ವರೂಪವನ್ನು ನೀನು ಪಡೆದುಕೊಳ್ಳುವಂತಹದ್ದು. ಆನಂದ ಸ್ವರೂಪನಾದ ಪರಮಾತ್ಮ ಪ್ರಾಪ್ತಿಯನ್ನ ಮಾಡಿಕೊಳ್ಳುವುದೇ ಬದುಕಿನ ಪ್ರಧಾನವಾದ ಉದ್ದೇಶ. ಅದಕ್ಕಾಗಿ ಬದುಕಿನ ಇತರ ಸಂಗತಿಗಳನ್ನು ನಾವು ಹೊಂದಿಸಿಕೊಳ್ಳಬೇಕು. ಅದಕ್ಕಾಗಿ ಹಣ, ಅದಕ್ಕಾಗಿ ಜನ, ಅದಕ್ಕಾಗಿ ಸಂಬಂಧ, ಅದಕ್ಕಾಗಿ ವ್ಯವಹಾರ. ಹಾಗಿಲ್ಲದೆ ಇದ್ರೆ ನಮ್ಮ ಬದುಕು ಅರ್ಥಹೀನವಾಗಿ ಬಿಡುತ್ತೆ. ಸಾವಿನ ಮುಂಚೆ ಒಂದು ಪ್ರಶ್ನಾರ್ಥಕವಾದ ಚಿಹ್ನೆ ನಮ್ಮ ಮುಂದೆ ಬರುತ್ತೆ. ಏನು ಮಾಡಿದೆ ನಾನು? ಏನು ಸಾಧಿಸಿದೆ ನಾನು? ಸಾರ್ಥಕ್ಯ ಭಾವವೇ ಇರೋದು. ಅದಿಲ್ಲದೆ ಇದ್ರೆ ಸಾಧನಾ ಪಥವನ್ನು ಕ್ರಮಿಸಿದಂತಹ ವ್ಯಕ್ತಿಗೆ ಒಂದು ರೀತಿಯ ಸಮಾಧಾನ, ಒಂದು ರೀತಿಯ ಶಾಂತಿ ಅವನೊಳಗಡೆ ನೆಲೆಸ್ತದೆ. ಆದ್ರಿಂದ ಸಾರಥಿ ಅನ್ನೋದು ವಿಜ್ಞಾನವಂತನಾಗಿರಬೇಕು. ಆದ್ರೆ ಶಾಸ್ತ್ರದ ಸಂಸ್ಕೃತವಾದಂತಹ ಬುದ್ಧಿ ಹಾಗೂ ತೀಕ್ಷ್ಣವಾದ ಬುದ್ಧಿ. ಶಾಸ್ತ್ರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಅಳವಡಿಸಿಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರುವ ಒಂದು ಬುದ್ಧಿ, ಅದೊಂದು ದೊಡ್ಡ ವರ. ನಿಜವಾಗಿ ಸರಿಯಾದ ಬುದ್ಧಿಯೇ ಒಂದು ದೊಡ್ಡ ವರ ಅಂತ ನಾನು ಭಾವಿಸಿದ್ದೇನೆ. ಬೇರೆ ಎಲ್ಲ ವರಗಳಿಗಿಂತ ವಿವೇಕಶಾಲಿನಿಯಾದ ಬುದ್ಧಿಯೇ ದೊಡ್ಡ ವರ. ಯಾರು ಅದ್ರ ಬಗ್ಗೆ ಲಕ್ಷ್ಯವನ್ನು ಕೊಡೋದಿಲ್ಲ. ಎಲ್ಲರೂ ಕೂಡ ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳೋದೇನು? ನಮಗೆ ಐಶ್ವರ್ಯ ಕೊಡು, ಅದನ್ನು ಕೊಡು, ಇದನ್ನು ಕೊಡು, ಅಥವಾ ಇದನ್ನು ದೂರ ಮಾಡು, ಇಷ್ಟನ್ನು ಕೇಳ್ಕೊಳ್ತಾರೆ. ಸರಿಯಾದ ಬುದ್ಧಿ ಕೊಡು ಅಪ್ಪ ನನಗೆ, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ನಡೆಯುವಂತಹ ಒಂದು ಸಾಮರ್ಥ್ಯ ಕೊಡು, ವಿವೇಕ ಮಾಡುವ ಬುದ್ಧಿ ಕೊಡು ಅಂತ ಯಾರು ಕೇಳ್ಕೊಳ್ಳಲ್ಲ. ಅದೊಂದು ಇದ್ದು ಬಿಟ್ರೆ ಬದುಕು ತುಂಬಾ ಸುಂದರವಾಗಿ ಇರ್ತದೆ. ಎಷ್ಟೋ ಜನ ಬದುಕಿನಲ್ಲಿ ಗೊಂದಲವನ್ನು ಅನುಭವಿಸೋದು ನೋಡ್ತೇವಲ್ಲ, ಅವಾಗ ಒಂದಂತೂ ಸ್ಪಷ್ಟ ಆಗ್ತದೆ, ಇವರಲ್ಲಿ ವಿವೇಕದ ಕೊರತೆ ಇದೆ ಎಂಬ. ಹಾಗೆ ಎಷ್ಟು ವಿಜ್ಞಾನವಾನ್ ಭವತಿ, ವಿವೇಕಿಯಾದಂತಹ ವ್ಯಕ್ತಿ ಅಂದ್ರೆ ಬುದ್ಧಿಯನ್ನು ಹೊಂದಿದ್ದಾನೋ. ಸಮನಸ್ಕ ಸದಾ ಶುಚಿ. ಮನಸ್ಸು ಅನ್ನುವಂಥದ್ದು ಸಮನಸ್ಕವಾಗಿರಬೇಕು, ಸ್ವಸ್ಥವಾಗಿರಬೇಕು. ಅದು ಬುದ್ಧಿಯ ಅಧೀನದಲ್ಲಿರಬೇಕು. ಮನಸ್ಸಿನ ಅಧೀನದಲ್ಲಿ ಬುದ್ಧಿ ಇರುವಂಥದ್ದಲ್ಲ. ಇಮೋಷನ್ ಶುಡ್ ನಾಟ್ ಹೈಜಾಕ್ ದ ಇಂಟೆಲೆಕ್ಟ್. ಹೆಚ್ಚಿನ ಸಲ ಹಾಗೆ ಆಗ್ತದೆ. ಮನಃಪ್ರಧಾನವಾಗಿಯೇ ನಾವು ಬದುಕ್ತಾ ಇರ್ತೇವೆ. ಅದರಿಂದ ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಮನಸ್ಸು ಬುದ್ಧಿಯನ್ನು ಓವರ್ ಪವರ್ ಮಾಡಬಾರ್ದು. ಎಷ್ಟೋ ಸಂದರ್ಭದಲ್ಲಿ ಈ ಇಮೋಷನ್ ಅನ್ನುವಂಥದ್ದು ಭಾವನಾತ್ಮಕವಾದಂತಹ ಒಂದು ಸಂದರ್ಭದಲ್ಲಿ ನಾವು ಬುದ್ಧಿಯ ಮಾತನ್ನು ಕೇಳೋದೇ ಇಲ್ಲ. ಭಾವನೆಯ ಆಧಾರದ ಮೇಲೆ ನಿಶ್ಚಯವನ್ನು ತೆಗೆದುಕೊಂಡು ಬಿಡ್ತೇವೆ. ಅದು ತಪ್ಪು ನಿಶ್ಚಯವೇ ಆಗ್ಬಿಟ್ಟಿರುತ್ತೆ ಅಂತ. ಅದರಿಂದ ಎಷ್ಟೋ ಸಲ ನಾನು ಹೇಳ್ತಿರ್ತೇನೆ, ಮನಸ್ಸು ಡಿಸ್ಟರ್ಬ್ ಆಗಿದ್ದಾಗ ಡಿಸಿಷನ್ ತೆಗೆದುಕೊಳ್ಬಾರ್ದು, ಸಿಟ್ಟು ಬಂದಾಗ ಮಾತನಾಡಬಾರ್ದು, ತುಂಬಾ ಸಂತೋಷದ ಸಂದರ್ಭದಲ್ಲಿ ವಾಗ್ದಾನ ಮಾಡಿ ನೀಡಬಾರ್ದು. ಯಾಕೆ? ಇವೆಲ್ಲ ಇಮೋಷನ್ ಪ್ರಧಾನವಾದಂತಹ ಸಂದರ್ಭಗಳು. ಆಗ ಅದು ವಿವೇಕವನ್ನು ಮುಚ್ಚಿಬಿಡುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ ಅತಿಯಾಗಿ ಕಾರ್ಮೋಡದಂತೆ ನಮ್ಮ ಮನಸ್ಸಲ್ಲಿ ಆವರಿಸಿದಾಗ ಬುದ್ಧಿಯಲ್ಲಿ ವಿವೇಕವನ್ನ ಅದು ಮುಚ್ಚಿ ಹಾಕಿಬಿಡುತ್ತೆ. ಆಗ ತೆಗೆದುಕೊಂಡ ನಿರ್ಧಾರಗಳೆಲ್ಲವೂ ತಪ್ಪಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಬುದ್ಧಿಯ ಹಿಡಿತದಲ್ಲಿ ಮನಸ್ಸು ಇರಬೇಕು. ನಿಶ್ಚಯ ಮಾಡಬೇಕು ಅಂದ್ರೆ ಮನಸ್ಸು ತಣದಾಗ, ಸಮಾಧಾನ ಚಿತ್ತ ಇದ್ದಾಗ ಆ ಪೂರ್ವಾಪರಗಳನ್ನ ವಿಮರ್ಶೆ ಮಾಡಿಕೊಂಡು ನಿಶ್ಚಯವನ್ನ ಮಾಡಬೇಕು. ಆವಾಗ ಅಂತಹ ನಿಶ್ಚಯ ಸರಿಯಾಗುತ್ತೆ. ಭಾವನೆಯ ಭರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಆಮೇಲೆ ಮನಸ್ಸು ತಿಳಿಯಾದಾಗ ಪಶ್ಚಾತ್ತಾಪಕ್ಕೆ ಕಾರಣ ಆಗ್ತದೆ. ನಾನು ಯಾಕೆ ಈ ಮಾತನ್ನು ಕೊಟ್ಟು ಬಿಟ್ಟೆ? ಎಷ್ಟೋ ಸಲ ಜನ ಹೇಳ್ತಾರೆ, ಯಾಕೆ ಈ ಮಾತನ್ನ ನಾನು ಹೇಳಿಬಿಟ್ಟೆ, ಹೇಳಬಾರ್ದಿತ್ತು ನಾನು ಈ ಮಾತನ್ನ, ಆ ವ್ಯಕ್ತಿಯ ತಪ್ಪೇ ಇರಲಿಲ್ಲ, ಆದರೂ ಆದ್ಮೇಲೆ ತಪ್ಪಿನ ಆರೋಪವನ್ನು ಮಾಡಿಬಿಟ್ಟೆ ಅಂತ ಒಳಗಿಂದ ಒಳಗೆ ಪಶ್ಚಾತ್ತಾಪ ಮಾಡ್ಕೊಳ್ತೀನಿ. ಆದ್ರೆ ಆ ತಪ್ಪಿನ ನಡವಳಿಕೆಯಿಂದ ಪಾಪ ಅಂತೂ ಘಟಿಸ್ತಲ್ವಾ. ಪಶ್ಚಾತ್ತಾಪ ಆಮೇಲೆ ಪಟ್ಕೊಂಡ್ರು ಕೂಡ ಆ ಪಾಪದ ಫಲವಾಗಿ ಸಂಸ್ಕಾರವೋ ವಾಸನೆಯೋ ಏನು ಸೃಷ್ಟಿಯಾಯ್ತೋ ಅದು ಜೀವವನ್ನ ಪೀಡಿಸುತ್ತೆ ಮುಂದೆ. ಆದ್ರಿಂದ ಭಾವನಾ ಭರದಲ್ಲಿ, ಉದ್ವೇಗದ ಸಂದರ್ಭದಲ್ಲಿ ಜೀವನದ ಯಾವ ನಿಶ್ಚಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರದು.
ಅದನ್ನ ನಿಯಂತ್ರಣಕ್ಕೆ ತಂದುಕೊಂಡು ವಿವೇಕಶಾಲಿನಿಯಾದ ಬುದ್ಧಿಯಿಂದ ನಾವು ವಿಚಾರ ಮಾಡಿದಾಗ ಬದುಕು ಸರಿಯಾದ ದಾರಿಯಲ್ಲಿ ಸಾಗ್ತದೆ. ಅಂದ್ರೆ ಸಮನಸ್ಕನಾಗಿರಬೇಕು. ಅಂದ್ರೆ ಮನಸ್ಸು ಅನ್ನುವಂಥದ್ದು ಬುದ್ಧಿ ಹಿಡಿತದಲ್ಲಿರ್ಬೇಕು. ಸದಾ ಶುಚಿಯಾಗಿರ್ಬೇಕು ಎಂಬುದಕ್ಕೆ ಪಾವಿತ್ರತೆ ಎನ್ನುವಂಥದ್ದು ಅದು ಕೂಡ ದೊಡ್ಡ ವರ ಬದುಕಿನಲ್ಲಿ. ಪ್ರಾಚೀನರು ಅಷ್ಟು ಅನುಷ್ಠಾನಗಳನ್ನ ನಿಯಮಗಳನ್ನ ಯಾಕೆ ಹೇಳಿದ್ರು ಅಂದ್ರೆ ಪಾವಿತ್ರತೆಯನ್ನು ದೊಡ್ಡ ಆಸ್ತಿ ಎಂದು ಭಾವಿಸ್ಕೊಂಡ್ರು ಅವರು. ನಾವು ಅದಕ್ಕೆ ಮಹತ್ವ ಕೊಡ್ತಾ ಇದ್ದೀವಿ. ಪ್ರಾತಃ ಕಾಲದಲ್ಲಿ ಇದ್ದು ಸ್ನಾನ ಸಂಧ್ಯಾದಿಗಳನ್ನು ಮಾಡುವಂತಹ ಪೂಜಾದಿಗಳನ್ನು ಮಾಡುವಂತಹ ಆ ಯಜ್ಞ ಪ್ರಧಾನವಾದ ಜೀವನ ಶೈಲಿ ಅಂತ ಏನು ಭಾರತೀಯ ಸಂಸ್ಕೃತಿಯಲ್ಲಿ ಕರಿತೀವೋ, ಯಜ್ಞ ಅನ್ನುವಂಥದ್ದು ಯಾಕೆ ಬೇಕಂದ್ರೆ ಮನಸ್ಸನ್ನ ಪಾವನ ಮಾಡೋದಕ್ಕೆ ಬೇಕು. ಮನಸ್ಸು ಪವಿತ್ರವಾಗಿದ್ರೆ ಅದೇ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ನೀಡಿಬಿಡುತ್ತೆ. ಶಾಂತವಾದಂತಹ ಪ್ರಸನ್ನವಾಗಿರುವಂತಹ ಮನಸ್ಸು ಅದು ಶುಚಿಯಾದಂತಹ ಮನಸ್ಸು. ಅದಕ್ಕಾಗಿ ನಾವು ಆ ಇಂದ್ರಿಯಗಳನ್ನು ಕೂಡ ಶಿಸ್ತಿಗೆ ಒಳಪಡಿಸಬೇಕು. ಅಂಥವನು ಸತು ತತ್ಪದಮಾಪ್ನೋತಿ, ಅವನು ಆ ಪದವನ್ನ ಪಡೆದುಕೊಳ್ತಾನೆ. ಯಾವ ಪದವನ್ನ? ಪರಮ ಪದವನ್ನು ಪಡೆದುಕೊಳ್ತಾನೆ. ಪರಮಸ್ಥಾನವಾದ ಮೋಕ್ಷವನ್ನು ಪಡೆದುಕೊಳ್ತಾನೆ. ಪದ ಯಾವುದು ಎಂದು ಮುಂದಿನ ಮಂತ್ರದಲ್ಲಿ ಸ್ಪಷ್ಟವಾಗಿ ಇನ್ನೂ ನಿರೂಪಣೆ ಮಾಡಲಾಗುತ್ತೆ. ಆದರೆ ಒಂದು ಹಿಂಟ್ ಕೊಡ್ತಾರೆ. ಆ ಪದ ಎಂಥದ್ದಪ್ಪ ಅಂದ್ರೆ ಯಸ್ಮಾದ್ ಭೂಯೋ ನ ಜಾಯತೆ. ಯಾವ ಸ್ಥಾನಕ್ಕೆ ಹೋದ ಮೇಲೆ ನೀನು ಮತ್ತೆ ಹಿಂತಿರುಗಿ ಬರುವುದಿಲ್ವೋ, ಸಂಸಾರಕ್ಕೆ ಮರಳುವುದಿಲ್ಲವೋ ಅಂತಹ ಒಂದು ಪದ ಎಂಬುದಾಗಿ. ಭಗವದ್ಗೀತೆ ಭಾಷೆಯಲ್ಲಿ ಹೇಳೋದಾದ್ರೆ ಯದ್ಗತ್ವಾ ನ ನಿವರ್ತಂತೆ, ಎಲ್ಲಿಗೆ ಹೋದ ಮೇಲೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಈ ದೃಷ್ಟಿ ಇಟ್ಟುಕೊಂಡು ನೋಡಿದಾಗ ಆ ಬ್ರಹ್ಮ ಭುವನಾನ್ ಲೋಕಾನ್ ಪುನರಾವರ್ತಿನೋ ಅರ್ಜುನ, ಬ್ರಹ್ಮಲೋಕದವರೆಗೂ ಕೂಡ ಪುನರಾವರ್ತನೆ ಆಗುವಂಥದ್ದು. ಸ್ವರ್ಗಲೋಕಕ್ಕೆ ಹೋದ್ರೂ ಕೂಡ ಹಿಂತಿರುಗಿ ಬರಲೇಬೇಕು. ಅದೆಲ್ಲವೂ ಸಂಸಾರದ ಚೌಕಟ್ಟಿನೊಳಗಡೆ ಬರತಕ್ಕದ್ದು. ಯಾವ ಪದ ಹಾಗಾದ್ರೆ ಹಿಂತಿರುಗಿ ಬರದೇ ಇರತಕ್ಕಂಥದ್ದು ಅಂದ್ರೆ ತನ್ನ ಸ್ವಸ್ವರೂಪ ಅನ್ನುವಂತಹ ಪದ, ಸ್ಥಾನ. ಅದೇ ವೈಕುಂಠ, ಅದೇ ಕೈಲಾಸ. ನಿಜವಾದ ವೈಕುಂಠ ಯಾವುದಪ್ಪ ಅಂದ್ರೆ ಕೊರತೆ ಇಲ್ಲದಂತಹ ಪೂರ್ಣ ಸ್ವರೂಪನಾದ ಆತ್ಮಸ್ಥಿತಿ. ಕುಂಠ ಅಂದ್ರೆ ಸಂಸ್ಕೃತದಲ್ಲಿ ಕೊರತೆ ಅಂತ ಅರ್ಥ. ಕನ್ನಡದಲ್ಲಿಯೂ ಆ ಶಬ್ದ ಬಳಕೆ ಇದೆ. ಅವನು ಕುಂಠ ಅಂತ ಹೇಳಿದ್ರೆ ಕಾಲಿಲ್ಲದವನಿಗೆ ಕುಂಠ ಅಂತ ಹೇಳ್ತಾರೆ. ದೇಹದ ಯಾವುದೊಂದು ಒಂದು ಅಂಗ ಊನವಾಗಿದ್ದರೆ, ಕೊರತೆಯಾಗಿದ್ರೆ ಅದು ಏನು ಕುಂಠಿತವಾದಂತಹ ಸ್ಥಿತಿ. ಎಲ್ಲಿ ಕುಂಠಿತತೆ ಇಲ್ಲವೋ ಅದೇ ವಿಕುಂಠ, ವಿಗತ ಕುಂಠ, ಕೊರತೆ ಇಲ್ಲದ, ಲೋಪದೋಷವಿಲ್ಲದ ಜಾಗ ಯಾವುದು? ಅದೇ ವೈಕುಂಠ. ನಮ್ಮ ಆತ್ಮಸ್ವರೂಪ ಮಾತ್ರ ಯಾವ ಕೊರತೆಯೂ ಕಾಣದೇ ಇರತಕ್ಕಂತಹ ಜಾಗ. ನೀವು ಎಲ್ಲಿ ಹೋದ್ರೂ ಕೂಡ ಕೊರತೆಗಳು ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಏನೋ ಬೇಕಿತ್ತು, ಇಲ್ಲೇನೋ ದೋಷ ಇದೆ, ಇಲ್ಲೇನೋ ಹೆಚ್ಚು ಮಾಡಬೇಕಿತ್ತು ಅಂತ. ಆದ್ರೆ ಯಾರು ಆತ್ಮನಲ್ಲಿ ನೆಲೆಗೊಳ್ತಾರೋ ಅವನಿಗೆ ಒಳಗೆ ಹೊರಗೆ ಪೂರ್ಣತೆಯೇ ಕಾಣಿಸ್ತದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳ ಹೊರಗೆಲ್ಲ ನಾರಾಯಣನೇ ತುಂಬಿದ್ದಾನೆ ಅಂತ. ಒಬ್ಬರು ಸಂತರ ಹತ್ರ ಹೋಗಿ ಕೇಳಿದಾಗ, ಸಂತರು ಅಂದ್ರೆ ಜೀವನ್ಮುಕ್ತ ಸಂತರು, ಅವ್ರ ಹತ್ರ ಹೋಗಿ ಕೇಳಿದಾಗ ಈ ಜಗತ್ತಿನಲ್ಲಿ ಯಾವ ವಿಷಯ ಇನ್ನೂ ಅಭಿವೃದ್ಧಿ ಆಗ್ಬೇಕು, ಇನ್ನೂ ಬೆಳವಣಿಗೆ ಆಗ್ಬೇಕು, ಸರಿ ಆಗ್ಬೇಕು ಅನ್ಸುತ್ತೆ ನಿಮಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಏನು ಪರಿವರ್ತನೆ ಆಗಬೇಕು ಅಂತ ಕೇಳಿದಾಗ ಅವರು ನಕ್ಕು ಹೇಳ್ತಾರೆ, ಈಶ್ವರನ ಲೀಲಾಮಯವಾದಂತಹ ಈ ಜಗತ್ತಿನಲ್ಲಿ ಕೊರತೆ ಎನ್ನುವಂಥದ್ದು ಏನಿದೆ, ಎಲ್ಲವೂ ಪರಿಪೂರ್ಣವಾಗಿದೆ ಅಂತ ಹೇಳ್ತಾರೆ. ಆ ಪಾರಮಾರ್ಥಿಕ ಸತ್ತೆಯಲ್ಲಿ ಯಾವುದು ಕೊರತೆಯಾಗಿ ಕಾಣಿಸೋದೇ ಇಲ್ಲ ಮನುಷ್ಯನಿಗೆ. ಆದ್ರೆ ನಾನು ಹಿಂತಿರುಗಿ ಬರುವಂತಹ ಪ್ರಮೇಯ. ಪುನರ್ಜನ್ಮ ಅನ್ನೋದು ಯಾಕೆ ಉಂಟಾಗ್ತದೆ ಅಂದ್ರೆ ಕೊರತೆಯಿಂದಲೇ ಉಂಟಾಗುವಂಥದ್ದು. ನನಗೇನೋ ಬೇಕು ಅನ್ನುವಂತಹ ಬಯಕೆ, ಅದು ಒಳಗಡೆ ಕೊರತೆಯ ಸೂಚನೆ. ಒಬ್ಬ ಮನುಷ್ಯನಿಗೆ ಬಯಕೆ ಯಾಕೆ ಹುಟ್ಟುತ್ತೆ ಅಂದ್ರೆ ಒಳಗಡೆಗೆ ಪೂರ್ಣತೆ ಇಲ್ಲೋದ್ರಿಂದ ಬಯಕೆ. ಆ ಬಯಕೆಯಿಂದ ಒಡಗೂಡಿದವನಾಗಿ ಅವನು ಸಾಯ್ತಾನೆ.
ಅದನ್ನ ಪೂರ್ತಿ ಮಾಡಿಕೊಳ್ಳುವುದಕ್ಕೆ ಇನ್ನೊಂದು ಶರೀರವನ್ನ ಧಾರಣೆ ಮಾಡಬೇಕಾಗಿ ಬರ್ತದೆ. ಅದರಿಂದ ಆತ್ಮಜ್ಞಾನಿ ಅಂದ್ರೆ ಯಾರು? ತನ್ನೊಳಗಡೆಗೆ ಪ್ರಶ್ನೆ ಮಾಡಿಕೊಂಡಾಗ ನನಗೇನು ಕೊರತೆ ಇದೆ ಎಂಬುದನ್ನು ಕೇಳಿಕೊಂಡರೆ ಒಳಗಿನಿಂದ ಉತ್ತರ ಬರಬೇಕು. ನಾನು ತೃಪ್ತನಾಗಿದ್ದೇನೆ, ನನಗೆ ಯಾವುದರ ಅಭಾವವೂ ಇಲ್ಲ ಎಂಬ ಉತ್ತರ ತನ್ನೊಳಗಿಂದ ಸಹಜವಾಗಿ ಬಂದರೆ ಅವನು ಪೂರ್ಣಾತ್ಮನನ್ನು ದರ್ಶಿಸಿದ್ದಾನೆ ಅಂತ ಅರ್ಥ. ಅದನ್ನೇ ಇಲ್ಲಿ ಪರಮಾತ್ಮ ಪದ ಎಂಬುದಾಗಿ ಕರೆದಿದ್ದಾರೆ. ಭಗವದ್ಗೀತೆಯಲ್ಲಿಯೂ ಕೂಡ 3ನೇ ಅಧ್ಯಾಯದಲ್ಲಿ ಕರ್ಮದ ಪ್ರಸಕ್ತಿಯನ್ನು ಹೇಳುವಾಗ ಕರ್ಮವನ್ನ ಮಾಡ್ತಾ ಇರಬೇಕು, ಜ್ಞಾನಿಯಾದ್ರೂ ಕರ್ಮ ಮಾಡ್ಬೇಕು ಮುಂತಾದ ವಿಷಯಗಳನ್ನೆಲ್ಲ ಹೇಳ್ತಾ ಇರುವಾಗ ಒಂದ್ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ಯಸ್ಯ ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಮಾಡ್ಲಿಕ್ಕಿಲ್ಲ, ಏನೋ ಮಾಡೋದಿಲ್ಲ ಅನ್ನೋದು ಒಬ್ಬನಿಗೆ ಮಾತ್ರ ಪರ್ಮಿಷನ್ ಇದೆ. ಯಾರಿಗೆ ಅಂದ್ರೆ ಆತ್ಮತೃಪ್ತ, ಆತ್ಮರತಿ, ಆತ್ಮಸಂತುಷ್ಟ, ತನ್ನ ಸ್ವರೂಪದಲ್ಲಿಯೇ ರಮಿಸುವಂತಹ ವ್ಯಕ್ತಿಗೆ ಮಾಡಬೇಕಾದದ್ದು ಅಂತ ಏನೂ ಇಲ್ಲ. ಅದು ಪೂರ್ಣ ಸನ್ಯಾಸ ವಾಸ್ತವವಾಗಿ. ಅದೇ ಪರಮಪದ, ಅದೇ ಮೋಕ್ಷ. ಅಲ್ಲಿಂದ ಮತ್ತೆ ಅವನು ಹಿಂದಿರುವಂತಹ ಸ್ಥಿತಿ ಇರುವುದಿಲ್ಲ. ಇಷ್ಟಾದ ಮೇಲೆ ಮುಂದಿನ ಮಂತ್ರದಲ್ಲಿ 9ನೇ ಮಂತ್ರದಲ್ಲಿ ಆ ಪದವನ್ನ ಅಂದ್ರೆ ಯಾವ ಸ್ಥಾನವನ್ನು ನಾವು ಹೊಂದಬೇಕು ಅದನ್ನು ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ. ಈ ಒಂದು ವಿಚಾರಕ್ಕೆ ಒಂದು ಉಪಸಂಹಾರದ ರೂಪದಲ್ಲಿರುವಂತಹ 9ನೆಯ ಮಂತ್ರ, ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ನರಃ ಸೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋಃ ಪರಮಂ ಪದಂ. ಯಾವಾತನ ಸಾರಥಿಯು ವಿಜ್ಞಾನವನ್ನ ಹೊಂದಿದ್ದಾನೋ, ವಿಜ್ಞಾನ ಅಂದ್ರೆ ಸರಿಯಾದ ವಿವೇಕ, ಶಾಸ್ತ್ರ ಸಮ್ಮತವಾದಂತಹ ವಿಚಾರಗಳನ್ನು ಹೊಂದಿರುವಂತಹ ಬುದ್ಧಿ. ಮನಃ ಪ್ರಗ್ರಹವಾನ್ ನರಃ, ಮನಸ್ಸು ನಿಯಂತ್ರಿತವಾಗಿರತಕ್ಕಂಥದ್ದು. ನರಹ, ನರಹ ಅಂದ್ರೆ ಮನುಷ್ಯ ಅಂತ ಅರ್ಥ. ಆದ್ರೆ ಇಲ್ಲಿ ಸಾಮಾನ್ಯ ಮನುಷ್ಯರನ್ನ ತೆಗೆದುಕೊಂಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಸಾಧಕ ಅಂತ ಅಥವಾ ಮುಮುಕ್ಷು ಅಂತ. ಅಂತಹ ಮುಮುಕ್ಷುವಿಗೆ ಸೋಧ್ವನಃ ಪಾರಮಾಪ್ನೋತಿ ಸಹ ಅಧ್ವನಃ ಪಾರಂ ಆಪ್ನೋತಿ. ಅಧ್ವನ ಅಂದ್ರೆ ದಾರಿ, ಅದನ್ನ ಪಾರಮಾಪ್ನೋತಿ, ಅದನ್ನ ದಾಟುತ್ತಾನೆ, ದಾರಿಯನ್ನ ದಾಟುತ್ತಾನೆ. ಇಲ್ಲಿ ಯಾವ್ದು ದಾರಿ? ಶಂಕರ ಭಗವತ್ಪಾದರು ಸಂಸಾರ ಗತೇ ಪಾರಂ, ಸಂಸಾರ ಗತಿ ಎನ್ನುವಂಥದ್ದೇನಿದೆ ಅದೇ ದಾರಿ. ಇಲ್ಲಿ ಸಂಸಾರ ಎನ್ನುವಂಥದ್ದೇ ದಾರಿ, ಅದನ್ನು ದಾಟ್ತಾನೆ. ಇನ್ನೊಂದು ಉಪನಿಷತ್ನಲ್ಲಿ ಶೋಕಸ್ಯ ಪಾರಂ ತಾರಯತು ಅಂತ ಹೇಳೋದನ್ನು ನಾವು ನೋಡ್ತೇವೆ. ದುಃಖದ ಆಚೆಯ ದಡವನ್ನ ಮುಟ್ಟಿಸುವ. ಎರಡು ದಡ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಸಂಸಾರದ ದಡ, ಇನ್ನೊಂದು ಮೋಕ್ಷದ ದಡ. ನಾವು ಸಂಸಾರದ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹಾಗೇ ಹೋಗ್ತಾ ಇರ್ತೇವೆ. ಆದರೆ ಜ್ಞಾನಿಯಾದ ಗುರುಗಳನ್ನ ನಾವು ಸಂಪರ್ಕಿಸಿ ಆತ್ಮಸ್ವರೂಪವನ್ನ ಅರಿತಾಗ ಇನ್ನೊಂದು ದಡಕ್ಕೆ ಅವರು ನಮ್ಮನ್ನ ಮುಟ್ಟಿಸ್ತಾರೆ. ಅದು ನಿಶ್ಚಲವಾದ ದಡ, ಅಲ್ಲಿಂದ ಎಲ್ಲಿಗೂ ಪಯಣ ಇಲ್ಲ. ಆದ್ದರಿಂದ ಅಂತಹ ಸಂಸಾರ ಗತಿಯನ್ನ ಅವನು ದಾಟ್ತಾನೆ. ಆ ಪರಮ ಪದಕ್ಕೆ ಇನ್ನೊಂದು ಹೆಸರಿದೆ, ತದ್ವಿಷ್ಣೋ ಪರಮಂ ಪದಂ. ಅದು ವಿಷ್ಣುವಿನ ಪರಮ ಪದ. ಇಲ್ಲಿ ಪದ ಅನ್ನೋ ಶಬ್ದಕ್ಕೆ ಅರ್ಥ ಸ್ಥಾನ ಅಂತ. ವಿಷ್ಣುವಿನ ಉತ್ತಮವಾದ ಶ್ರೇಷ್ಠವಾದ ಸ್ಥಾನ ಅದು ಎಂಬುದಾಗಿ ಸ್ಪಷ್ಟವಾಗಿ ಕರೆದಿದ್ದಾರೆ. ಇಲ್ಲಿ ವಿಷ್ಣು ಎಂಬ ಶಬ್ದಕ್ಕೆ ಅರ್ಥ ಸಗುಣನಾದಂತಹ ವಿರಾಟ್ ಆಗ್ಲಿ ಅಥವಾ ಹಿರಣ್ಯ ಗರ್ಭನಾಗ್ಲಿ ತೆಗೆದುಕೊಳ್ಳಬಾರ್ದು. ಸಾಮಾನ್ಯವಾಗಿ ವಿಷ್ಣು ಪದಕ್ಕೆ ಅನೇಕ ಅರ್ಥಗಳಿವೆ. ಅಗ್ನಿಗೂ ಕೂಡ ಯಜ್ಞೋವೈ ವಿಷ್ಣು, ಯಜ್ಞಕ್ಕೂ ವಿಷ್ಣು ಅನ್ನೋ ಶಬ್ದ ಕರೆದಿದ್ದಾರೆ. ಇನ್ನು ಸಹಸ್ರ ಶೀರ್ಷ ಪುರುಷ, ಈ ವಿರಾಟ್ ಸ್ವರೂಪನಾದಂತಹ ಪರಮಾತ್ಮನಿಗೂ ಸಗುಣ ಬ್ರಹ್ಮ ಅಂತ ಹೇಳ್ತೇವಲ್ಲ, ಅವನಿಗೆ ವಿಷ್ಣು ಅಂತ ಕರೀತಾರೆ. ಇನ್ನು ವೈಕುಂಠ ಎನ್ನುವ ಲೋಕ, ಅದರಲ್ಲಿ ವೇದಾಂತದ ಪ್ರಕಾರ ಬ್ರಹ್ಮಲೋಕ, ಬ್ರಹ್ಮಲೋಕಾದಿಗಳಲ್ಲಿ ಇರ್ತಕ್ಕಂತಹ ಪರಮಾತ್ಮನಿಗೂ ವಿಷ್ಣು ಎಂಬುದಾಗಿಯೇ ಕರೆಯುವಂತಹದ್ದಿದೆ.
ಆದ್ರೆ ಇಲ್ಲಿ ಹೇಳಿರೋದು ನಿರ್ಗುಣ ನಿರಾಕಾರವಾದ ಆತ್ಮನಿಗೆ ಇಲ್ಲಿ ವಿಷ್ಣು ಅಂತ ಕರೀತಾರೆ. ವಿಶುಲ್ರು ವ್ಯಾಪನೆ ಧಾತು ವೇವೇಷ್ಟಿ ಇತಿ ವಿಷ್ಣು ಅಂತ, ಅಂದ್ರೆ ಎಲ್ಲಾ ಕಡೆಗೆ ತುಂಬಿರುವವನು ಎಂಬ ಶಬ್ದ. ಎಲ್ಲ ಕಡೆಗೆ ತುಂಬಿರುವುದು ಯಾವುದು? ಸರ್ವವ್ಯಾಪಕವಾಗಿರತಕ್ಕಂತಹ ಆತ್ಮವಸ್ತುವೇ ವಿಷ್ಣು ಅಂತ. ಆತ್ಮ ಅನ್ನೋ ಶಬ್ದಕ್ಕೆ ಅದೇ ವ್ಯುತ್ಪತ್ತಿ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವೋ ತಸ್ಮಾತ್ ಆತ್ಮೇತಿ ಗೀಯತೆ ಅಂತ ದೇವಿ ಭಾಗವತದಲ್ಲಿ ಒಂದು ನಿರ್ವಚನ ಇದೆ. ಯಚ್ ಆಪ್ನೋತಿ, ಆಪ್ನೋತಿ ಅಂದ್ರೆ ವ್ಯಾಪ್ನೋತಿ, ಎಲ್ಲೆಲ್ಲೂ ವ್ಯಾಪಿಸಿರುವವನು. ಆತ್ಮ ಅಂದ್ರೆ ಎಲ್ಲೆಲ್ಲೂ ವ್ಯಾಪಿಸಿರುವವನು. ಯದಾದತ್ತೆ ಎಲ್ಲವನ್ನು ಧರಿಸಿರುವವನು. ಯಚ್ಚಾತ್ತಿ ಎಲ್ಲವನ್ನು ಪ್ರಳಯ ಕಾಲದಲ್ಲಿ ಗ್ರಹಣ ಮಾಡುವವನು, ಅಥವಾ ಸೋಪಾಧಿಕನಾಗಿ ಭೋಗವನ್ನ ಅನುಭವಿಸುವನು, ಸೋಪಾಧಿಕನಾಗಿ ನಿರುಪಾಧಿಕನಾಗಿ. ಯಚ್ಚಾಸ್ಯ ಸಂತತೋ ಭಾವ, ಸತತಂ ಅಸ್ತಿ, ಎಲ್ಲ ಕಾಲಗಳಲ್ಲಿ ಇರತಕ್ಕಂಥವನು, ಅವನಿಗೆ ಆತ್ಮ ಎಂಬುದಾಗಿ ಕರೀತಾರೆ. ಆದ್ದರಿಂದ ವೇದಾಂತದ ಸಂದರ್ಭದಲ್ಲಿ ವಿಷ್ಣು ಅಂತ ಹೇಳಿದ್ರೆ ಆತ್ಮವೇ, ಶಿವ ಅಂತ ಹೇಳಿದ್ರೆ ಆತ್ಮವೇ. ಈ ಶಿವ ಅನ್ನೋ ಶಬ್ದವೂ ಉಪನಿಷತ್ತಲ್ಲಿ ಬರುತ್ತೆ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಶಿವ ಅಂತ ಹೇಳಿದ್ರೆ ಆತ್ಮ ಎಂಬುದಾಗಿ ಕರೆದಿದೆ. ಈಶಾನ ಎನ್ನುವ ಶಬ್ದವೂ ಬರುತ್ತೆ. ಈಶಾನ ಭೂತಭವ್ಯಸ್ಯ, ಭೂತಭವ್ಯಕ್ಕೆ ಈಶಾನ ಒಡೆಯ ಅಂತ, ಅವಾಗ್ಲೂ ಆತ್ಮ ಅಂತಾನೆ ಅರ್ಥ. ಈಶ್ವರ ಸರ್ವಭೂತಾನ ಹೃದಯೇಶೆ ಅರ್ಜುನ ತಿಷ್ಠತಿ, ಈಶ್ವರನು ಜೀವರಾಶಿಗಳ ಹೃದಯದಲ್ಲಿದ್ದಾನೆ ಅಂದಾಗ ಈಶ್ವರ ಅಂದ್ರೆ ಯಾರು? ಆತ್ಮ ಅಂತಾನೆ ಅರ್ಥ. ಆದ್ರಿಂದ ಪರಬ್ರಹ್ಮ ಆತ್ಮ ಎಂಬ ಶಬ್ದವನ್ನ ಇಲ್ಲಿ ವಿಷ್ಣು ಅಂತ ಕರೀತಾರೆ. ವೇದದಲ್ಲಿಯೂ ಆ ಅರ್ಥ ಬರುವಂಥದ್ದು ಕಾಣುತ್ತೆ. ತದ್ವಿಷ್ಣು ಪರಮಂ ಪದಂ, ವಿಷ್ಣುವಿನ ಪರಮ ಪದ ಎಂಬುದಾಗಿ ಹೇಳಿ ಅದು ಯಾವುದು ಅಂತ ಹೇಳಿದ್ರೆ ತದ್ವಿಷ್ಣು ಪರಮಂ ಸದಾ ಪಶ್ಯಂತಿ ಸೂರಯ. ಜ್ಞಾನಿಗಳು ಅದನ್ನು ಸದಾ ನೋಡ್ತಾರೆ. ಹೇಗೆ ನೋಡ್ತಾರೆ? ಅವಾಗ ನೋಡ್ತಾರೋ ಕೇಳಿದ್ರೆ ಇಲ್ಲ, ಅತ್ಯಂತ ಸರಳವಾಗಿ ಸಹಜವಾಗಿ ಯಾವಾಗ್ಲೂ ನೋಡ್ತಾರೆ. ಎಷ್ಟು ಸಹಜವಾಗಿ ನೋಡ್ತಾರೆ ಅಂತ ಹೇಳೋದಕ್ಕೆ ದಿವೀವ ಚಕ್ಷುರಾತತಂ. ದಿವಿ ಅಂದ್ರೆ ಆಕಾಶ, ಆತತಂ ಎಲ್ಲೆಡೆಯೂ ವ್ಯಾಪ್ತವಾಗಿರುವ ಆಕಾಶವನ್ನ ಕಣ್ಣು ನೋಡುತ್ತಲ್ಲ, ಎಷ್ಟು ಸಹಜವಾಗಿ ನೋಡುತ್ತೆ, ಸುಲಭವಾಗಿ ನೋಡುತ್ತೆ. ಅದಕ್ಕೆ ನೂಕು ನುಗ್ಗಲಿದೆಯಾ? ಅದಕ್ಕೆ ಏನಾದ್ರೂ ಕ್ಯೂನಲ್ಲಿ ನಿಂತ್ಕೊಂಡು ಆಕಾಶ ನೋಡ್ಬೇಕು ಅಂತಿದ್ಯಾ? ಎಲ್ಲಿ ನೋಡಿದ್ರು ನಮ್ಗೆ ಆಕಾಶ ಕಾಣುತ್ತೆ. ಅಷ್ಟು ಸಹಜವಾಗಿ ಯಾವಾಗಲೂ ನೋಡ್ತಾ ಇರ್ತಾರೆ. ಯಾವುದನ್ನ? ತದ್ವಿಷ್ಣು ಪರಮಂ ಪದಂ, ಅದು ವಿಷ್ಣುವಿನ ಪರಮ ಪದ ಅಂತ ವೇದ ಹೇಳುತ್ತೆ. ಹಾಗಾದ್ರೆ ಇಲ್ಲಿ ಯಾವ್ದಾಗ್ಲಿಕ್ಕೆ ಸಾಧ್ಯ? ಅದು ವೈಕುಂಠ ಅಂತ ಆಗಿದ್ಬಿಟ್ರೆ ಅದಕ್ಕೂ ದೇಶ ಕಾಲದಲ್ಲಿಯೇ ನಾವು ಗಮನ ಮಾಡಿ ಅದನ್ನ ನೋಡ್ಬೇಕಾಗ್ತದೆ. ಆದ್ರೆ ಆತ್ಮಸ್ವರೂಪವಾಗಿದ್ರೆ ಅದು ಯಾವಾಗಲೂ ನಮ್ಮ ಸ್ವರೂಪಭೂತವಾಗಿರೋದ್ರಿಂದ ನಿಜವಾದ ವಿಷ್ಣು ಪದ ಅದ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಮನುಷ್ಯ ಯಾವುದನ್ನೂ ಬೇಕಾದ್ರೂ ನೋಡದೇ ಇರಬಹುದು, ಆತ್ಮಾನುಭವ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ನಮಗೆ ಅವಿವೇಕದಿಂದ ಆತ್ಮಾನುಭವ ಅನ್ನೋದು ಯಾವುದೊಂದು ವಿಶೇಷ ಘಟನೆ ಅಂತ ಭಾವಿಸಿಕೊಂಡಿದ್ದೇವೆ. ಶಾಸ್ತ್ರದಿಂದ ಉಪನಿಷತ್ ವಾಕ್ಯಗಳಿಂದ ಸರಿಯಾಗಿ ಪರ್ಯಾಲೋಚನೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ನಾನು ಯಾವಾಗಲೂ ನೋಡುವಂತಹ, ಯಾವಾಗಲೂ ಅನುಭವದಲ್ಲಿ ಇರ್ತಕ್ಕಂತಹ ಒಂದೇ ಒಂದು ಸಂಗತಿ ಅಂದ್ರೆ ಅದು ಆತ್ಮ. ನಾವು ಕಣ್ಣಿನಲ್ಲಿ ನೋಡುವಂತಹ ವಸ್ತು ಕಣ್ಣು ಮುಚ್ಚಿದ್ರೆ ಕಾಣಿಸಲ್ಲ. ಕಿವಿಯಲ್ಲಿ ಕೇಳುವ ವಸ್ತು ಏನು ನಿದ್ದೆಯಲ್ಲಿ ನಮಗೆ ಕೇಳಿಸಲ್ಲ. ಹೀಗೆ ಇಂದ್ರಿಯಗಳಿಂದ ಮನಸ್ಸಿನಿಂದ ಒಮ್ಮೆ ನೋಡಬಹುದು, ಒಮ್ಮೆ ನೋಡದೇನೂ ಇರಬಹುದು. ಆದ್ರೆ ಆತ್ಮಾನುಭವ ಅನ್ನೋದು ಆಗದೇ ಇರುವ ಕ್ಷಣವೇ ಇಲ್ಲ ಅಂತ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ. 3 ಅವಸ್ಥೆಗಳಲ್ಲಿಯೂ ಕೂಡ ಆ ಸಂವಿತ್ ಸ್ವರೂಪವಾದಂತಹ ಆತ್ಮ ಪ್ರಕಾಶಿಸ್ತಾನೆ ಇರ್ತದೆ. ನಾನು ಇಲ್ಲ ಅಂತ ಹೇಳ್ತಕ್ಕಂತಹ ಅನುಭವ ನಮ್ಗೆ ಯಾವಾಗ ಉಂಟಾಗ್ತದೋ ಆವಾಗ ಆತ್ಮಾನುಭವ ಇಲ್ಲ ಅಂತ ಅರ್ಥ. ಯಾರನ್ನಾದ್ರೂ ಕೇಳಿದ್ರೆ ಯಾರಪ್ಪ ನೀನು, ನಾನು ಅಂತ ಎಲ್ಲಿವರೆಗೆ ಹೇಳ್ತೇವೋ ಆ ನಾನು ಎನ್ನುವ ಸ್ಫುರಣೆ ಅದಕ್ಕೆ ಕಾರಣೀಭೂತವಾದಂತಹದ್ದೇ ಆತ್ಮ.
ಅದರಿಂದ ಅನುಭವ ಸ್ವರೂಪವಾಗಿ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ, ನಿತ್ಯ ಉಪಲಬ್ಧಿ ಸ್ವರೂಪವಾದ ಅನುಭವ ಸ್ವರೂಪವಾದ ಆತ್ಮವಸ್ತುವೇ ಎಲ್ಲೆಲ್ಲೂ ವ್ಯಾಪಿಸಿಕೊಂಡಂತಹ ತತ್ವವಾದ್ರಿಂದ ಅದಕ್ಕೆ ವಿಷ್ಣು ಪದ ಎಂಬುದಾಗಿ ಕರೆದಿದ್ದಾರೆ. ಹೀಗೆ ಯಾರು ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ತಾರೋ, ಸಾಧನಾನುಕೂಲಿಯಾಗಿ ಇಟ್ಟುಕೊಳ್ತಾರೋ ಅವರಿಗೆ ಮಾತ್ರ ಈ ಅಧ್ಯಾತ್ಮ ಯಾತ್ರೆ ಸಾಧ್ಯ. ಅಧ್ಯಾತ್ಮ ಅನ್ನುವಂಥದ್ದು ಒಂದು ಯಾತ್ರೆ ಎಂಬುದಾಗಿ ಪರಿಗಣಿಸಿ ಅದಕ್ಕೆ ಬೇಕಾದಂತಹ ಸಾಧನಗಳನ್ನ ಸರಿಯಾಗಿ ಇಟ್ಟುಕೊಳ್ಳುವಂತೆ ಉದ್ದೇಶಿಸ್ತಾರೆ. ಸನಾತನ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ಉಪನಿಷತ್ತಿನ ಹಿನ್ನೆಲೆ ಇರಬೇಕು. ಸನಾತನ ಧರ್ಮದಲ್ಲಿ ಯಾಕೆ ಹೀಗೆ ಮಾಡು, ಯಾಕೆ ಹೀಗೆ ಮಾಡಬೇಡ ಅನ್ನುವಂತಹ ನಿಯಮಗಳನ್ನು ಹಾಕಿದ್ದಾರೆ. ಯಾಕೆಂದ್ರೆ ಅವನು ಈ ರೀತಿ ನಿಯಮಗಳನ್ನು ಪಾಲಿಸಿಕೊಂಡು ತನ್ನ ಉಪಕರಣಗಳ ಮೇಲೆ ಒಂದು ಸ್ವಾಧೀನವನ್ನು ಪಡೆದುಕೊಂಡು ಒಂದು ಶಿಸ್ತನ್ನು ಪಡೆದುಕೊಂಡು ಮೋಕ್ಷವನ್ನು ಪಡೆಯಲಿ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಆಚರಣೆಗಳು. ಒಂದು ಸ್ಪಿರಿಚುವಾಲಿಟಿ, ಇನ್ನೊಂದು ರಿಲಿಜನ್ ಅಂತ ಕರಿತೇವೆ ನಾವು. ಒಂದು ಅಧ್ಯಾತ್ಮ, ಇನ್ನೊಂದು ಧಾರ್ಮಿಕತೆ. ಇದೆರಡು ಒಟ್ಟೊಟ್ಟಾಗಿ ಇರತಕ್ಕಂಥದ್ದು ಸನಾತನ ಧರ್ಮ. ಈ ಅಧ್ಯಾತ್ಮದ ರಹಸ್ಯವನ್ನ ಅರಿತಾಗ ಆಧ್ಯಾತ್ಮಿಕ ಧಾರ್ಮಿಕ ಆಚರಣೆಗಳಿಗೆ ಅರ್ಥ ಬರ್ತದೆ. ಈಗ ಪೂಜೆ ಇರಬಹುದು, ಜಪ ಇರಬಹುದು, ಶುಚಿ ಇರಬಹುದು, ಈ ಸೇವೆ ಇರಬಹುದು, ದಾನಗಳಿರಬಹುದು, ಇದೆಲ್ಲವೂ ಅರ್ಥಪೂರ್ಣವಾಗಿ ನಮ್ಗೆ ಗೊತ್ತಾಗೋದು ಯಾವಾಗ? ಇದಕ್ಕೆ ಯಾವ ಅರ್ಥ, ಯಾಕೆ ಹೀಗೆ ಹೇಳಿದ್ದಾರೆ, ಈಗ ಯಾಕೆ ಮಾಡಬೇಕು ಗೊತ್ತಾಗೋದು ಯಾವಾಗ ಅಂದ್ರೆ ಸ್ಪಿರಿಚುವಾಲಿಟಿ ಅರ್ಥ. ಅದರ ಅಧ್ಯಾತ್ಮ ರಹಸ್ಯ ಗೊತ್ತಾದಾಗ ಧಾರ್ಮಿಕತೆಗೆ ಒಂದು ವ್ಯವಸ್ಥೆ ಬರ್ತದೆ. ಚಿತ್ತ ಶುದ್ಧಿಗಾಗಿ, ಇಂದ್ರಿಯಗಳ ಮೇಲೆ ಒಂದು ನಿಯಮಕ್ಕಾಗಿ, ಹತೋಟಿಗಾಗಿ ಈ ವ್ರತ, ಈ ಸಾಧನೆ, ಈ ತಪಸ್ಸು ಎನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಅದರಿಂದ ಹಿಂದೆಲ್ಲ ವೇದದಲ್ಲಿ ಗುರುಕುಲದಲ್ಲಿ ಪಾಠ ಮಾಡುವಾಗ ಈ ಆಧ್ಯಾತ್ಮಿಕತೆ ಅನ್ನೋದು ಕೂಡ ಆಪಾತತಃ ಪಾಠವಾಗ್ತಾ ಇತ್ತು. ಆ ದೃಷ್ಟಿಕೋನ ಇಟ್ಟುಕೊಂಡು ಈ ಧಾರ್ಮಿಕ ಅನುಷ್ಠಾನಗಳು ಇರಬೇಕು ಅಂತ ಹೇಳ್ತಾ ಇದ್ದ. ಆಗ ಮಾಡುವವನಲ್ಲಿಯೂ ಶ್ರದ್ಧೆ ಬರ್ತಿತ್ತು ಮತ್ತು ಶಿಸ್ತಿನಿಂದ ಮಾಡ್ತಾ ಇದ್ದ. ಇವಾಗ ಏನಾಗ್ಬಿಟ್ಟಿದೆ, ಸ್ವಲ್ಪ ಮಟ್ಟಿಗೆ ಧಾರ್ಮಿಕತೆ ಉಳ್ಕೊಂಡು ಆದ್ರೆ ಆಧ್ಯಾತ್ಮಿಕತೆ ಅಥವಾ ಆಧ್ಯಾತ್ಮಿಕ ಚಿಂತನೆ ಅನ್ನುವಂಥದ್ದು ಸಮಾಜದಿಂದ ನಷ್ಟವಾಗಿದೆ. ಅದರಿಂದ ಆಚರಣೆಗಳಲ್ಲಿ ಮೌಢ್ಯತೆ ಅನ್ನೋದು ಸೇರ್ಕೊಳ್ಳುತ್ತೆ. ಯಾಕೆ ಮಡಿ ಅನ್ನುವಂತಹ ಶಬ್ದಕ್ಕೆ ಏನ್ ಅರ್ಥ? ಈಗ ಶೌಚ, ಎಂಜಲು, ಮುಸುರೆ ಮುಂತಾದವುಗಳನ್ನೆಲ್ಲ ಹೇಳಿದ್ದಾರೆ ಹಿರಿಯರು. ಅಥವಾ ಅದಕ್ಕೇನಂತ ಅಶೌಚ ಅಂತ ಹೇಳ್ತಾರೆ ಒಂದಿಷ್ಟು. ಇದೆಲ್ಲ ಯಾಕೆ ಹೇಳಿದ್ದಾರೆ? ತರ್ಪಣ, ಪಿತೃತರ್ಪಣಾದಿಗಳನ್ನು ಹೇಳಿದ್ದಾರೆ, ಬ್ರಹ್ಮಯಜ್ಞವನ್ನು ಹೇಳಿದ್ದಾರೆ, ಪಂಚಮಹಾಯಜ್ಞಗಳನ್ನು ಹೇಳಿದ್ದಾರೆ. ಇದೆಲ್ಲ ಯಾಕೆ ಎನ್ನುವುದು ಅಧ್ಯಾತ್ಮದ ಹಿನ್ನೆಲೆ ಇದ್ದಾಗ ಅರ್ಥವತ್ತಾಗುತ್ತೆ ಅದು. ಆದ್ದರಿಂದ ಅಧ್ಯಯನದ ಪ್ರಾಮುಖ್ಯತೆ ಇದೆ. ಇವತ್ತು ಸಮಾಜಕ್ಕೆ ಬಹಳ ದೊಡ್ಡ ಕೊರತೆ ಅಂದ್ರೆ ಹಿಂದೂ ಸಮಾಜದಲ್ಲಿ ಈ ಚಿಂತನೆಗಳು ಮುಟ್ಟಬೇಕು ಅಂತ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಭಾರತೀಯ ಚಿಂತನೆ ಅನ್ನುವಂಥದ್ದು ಏನು, ಆ ಹಿನ್ನೆಲೆಯಲ್ಲಿಯೇ ನಮ್ಮ ಆಚರಣೆಗಳಿವೆ ಎನ್ನುವುದು ಗೊತ್ತಾದಾಗ ಯಾವ ವ್ಯಕ್ತಿ ಆದ್ರೂ ಕೂಡ ಸಹಜವಾಗಿ ಸಂತೋಷವಾಗಿ ಅದನ್ನ ಪರಿಪಾಲಿಸ್ತಾರೆ. ಆ ಕೆಲಸ ತುಂಬಾ ಆಗಬೇಕಾಗಿದೆ. ಒಟ್ಟಿನಲ್ಲಿ ಈ 9 ಮಂತ್ರಗಳಲ್ಲಿ ಜ್ಞಾನ ಸಾಧನೆಯನ್ನ ಕುರಿತಾಗಿ ವಿಶದವಾಗಿ ವಿವರಣೆ ನೀಡಿದ್ದಾಯ್ತು. ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಶರೀರ ಸ್ವಸ್ಥವಾಗಿರಬೇಕು, ಆರೋಗ್ಯವಾಗಿರಬೇಕು. ಇದು ತುಂಬಾ ಅಗತ್ಯವಾದ ವಿಷಯ. ಶರೀರವನ್ನು ಕಡೆಗಣಿಸಿ, ಶರೀರವನ್ನು ತಿರಸ್ಕರಿಸಿ ಯಾವ ಆಧ್ಯಾತ್ಮಿಕ ಸಾಧನೆಯನ್ನು ಬೋಧಿಸಕೂಡುದು, ಮಾಡಲೂ ಕೂಡುದು. ಸ್ವಸ್ಥವಾದ ಶರೀರ ಇರಬೇಕು. ಇದು ವೇದದ ಆಶಯ, ನೆನಪಿರು. ಇನ್ನೊಂದು, ಇಂದ್ರಿಯಗಳು ಶಿಸ್ತುಬದ್ಧವಾಗಿರಬೇಕು, ಅದಕ್ಕೆ ದಮ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಸದ್ಗುಣಗಳಿರಬೇಕು ಮತ್ತು ಶಾಂತವಾಗಿರಬೇಕು, ಅದಕ್ಕೆ ಶಮ ಎಂಬುದಾಗಿ ಹೇಳ್ತಾರೆ. ಬುದ್ಧಿ ಅನ್ನೋದು ವಿವೇಕಶಾಲಿನಿಯಾಗಿರಬೇಕು ಮತ್ತು ಸಮಾಧಾನದಿಂದ ಹೊಂದಿರಬೇಕು. ಸಮಾಧಾನ ಅಂದ್ರೆ ಏಕಾಗ್ರತೆ. ಏಕಾಗ್ರವಾದ ಬುದ್ಧಿ ಮತ್ತು ವಿವೇಕಶಾಲಿನಿಯಾದ ಬುದ್ಧಿ ಇರಬೇಕು. ಅಷ್ಟೇ ಅಲ್ಲ, ಇವುಗಳ ಮಧ್ಯೆ ಒಂದು ಇಂಟಿಗ್ರಿಟಿ ಇರಬೇಕು, ಒಂದು ಸಾಮರಸ್ಯ ಇರಬೇಕು, ಒಂದಕ್ಕೊಂದು ಪೂರಕವಾಗಿ ಹೊಂದಾಣಿಕೆಯಿಂದ ಇರಬೇಕು. ಅಂತಹ ವ್ಯಕ್ತಿ ಮಾತ್ರ ಸಾಧನಾ ಜೀವನದ ಯಶಸ್ಸನ್ನು ಕಾಣಬಲ್ಲ ಎಂಬುದಾಗಿ ಉಪನಿಷತ್ತು ನಮಗೆ ಬೋಧಿಸ್ತದೆ. ಇನ್ನು ಮುಂದಿನ ಮಂತ್ರ ಅನ್ನುವಂಥದ್ದು ಆತ್ಮಸ್ವರೂಪವನ್ನ ತುಂಬಾ ಸುಂದರವಾಗಿ ವರ್ಣಿಸ್ತಕ್ಕಂತಹ ಮುಂದಿನ 2 ಮಂತ್ರಗಳು ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ.
सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ओम शान्तिः शान्तिः शान्तिः। नारायण नारायण नारायण।